ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರನ್ನು ಹೊರತುಪಡಿಸಿದಂತೆ ಜೆಡಿಎಸ್ನವರು ಕೂಡ ಪ್ರತಿಭಟನೆಯನ್ನು ನಡೆಸಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಜೋರಾಗಿತ್ತು. ವಿಧಾನಸೌಧ ಮುತ್ತಿಗೆ ಹಾಕಬೇಕು ಎನ್ನುವಂಥ ವೇಳೆಯಲ್ಲಿ ಪೊಲೀಸರು ಜೆಡಿಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಪ್ರತಿಭಟನೆಯಲ್ಲಿ ಏನಾಯಿತು, ಯಾವ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು, ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಸಾಕಪ್ಪ ಸಾಕು, ಜೆಡಿಎಸ್ ಕಹಳೆ. ಕಾಂಗ್ರೆಸ್ ಸರ್ಕಾರ ಸಾಕು. ಒಂದು ಕಡೆಯಲ್ಲಿ ಬೆಲೆ ಏರಿಕೆಯನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಬಿಜೆಪಿಯವರು. ಇತ್ತ ಜೆಡಿಎಸ್ನವರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. ಸರ್ಕಾರದ ವಿರುದ್ಧ ಯುದ್ಧವನ್ನ ಸಾರಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಸಮರವನ್ನ ಸಾರಿದೆ. ಬೆಲೆ ಏರಿಕೆ, ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿದ್ದು ವಿರುದ್ಧ ಎಚ್.ಡಿ.ಕೆ. ನಿಖಿಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರ ಕಿತ್ತೊಗೆಯುವಂತೆ ಜನತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಾದೇಶಿಕ ಪಕ್ಷವನ್ನ ಬೆಂಬಲಿಸುವಂತೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಪ್ರತ್ಯೇಕ ಹೋರಾಟ ನಡೀತಾ ಇದೆ. ಈ ಪ್ರತ್ಯೇಕ ಹೋರಾಟಕ್ಕೆ ಕಾರಣ ಏನು, ಯಾತಕ್ಕಾಗಿ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇದ್ದಾರೆ? ಮೈತ್ರಿಯಲ್ಲಿರುವಂತಹ ನಾಯಕರು, ಮೈತ್ರಿ ಪಕ್ಷ ಏನಾದರೂ ಸಮನ್ವಯತೆಯ ಕೊರತೆ ಇದೆಯಾ ಎನ್ನುವುದಾಗಿ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಈಗ 7,85,000 ಕೋಟಿ, 7,95,000 ಕೋಟಿ. ಈ ಸರ್ಕಾರ ಇನ್ನೆರಡು ವರ್ಷ ಮುಂದುವರೆದರೆ 10 ಲಕ್ಷ ಕೋಟಿಗೆ ಸಾಲದ ಹೊರೆಯನ್ನು ನಿಮ್ಮ ತಲೆಗೆ ಕಟ್ತಾರೆ. ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, 5 ಗ್ಯಾರಂಟಿ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ, ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನು ಹೇಳ್ತಾರೆ. ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂಥವ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ, ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ. ಏನಾದರೂ ಮಾಡಿ ನಮ್ಮ ಜೀವನಕ್ಕೆ ಏನಾದ್ರು ದಾರಿ ಮಾಡಿ ಅಂತ ಹೇಳಿ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಸ್ಲೋಗನ್ ಏನಿದೆ, ಬಹಳ ಒಳ್ಳೆಯ ಸ್ಲೋಗನ್. ಬಹುಶಃ ಇವತ್ತು ನಾಡಿನ 6.5 ಕೋಟಿ ಜನತೆಯ ಹೃದಯದಲ್ಲಿ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಇವತ್ತೀಗಾಗಲೇ ಅಚ್ಚೊತ್ತಿದೆ. ಚುನಾವಣೆಗಳನ್ನು ಕಾಯ್ತಾ ಇದ್ದಾರೆ ಅಷ್ಟೇ ನಾಡಿನ ಜನತೆ ಈ ಸರ್ಕಾರವನ್ನು ಕಿತ್ತೋಗಲಿಕ್ಕೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಅಸಹ್ಯ. ನಾನು 20 ತಿಂಗಳು ಆಡಳಿತ ನಡೆಸಿದ್ದೇನೆ. ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಒಂದೊಂದು ವಿಷಯವೂ ಗೊತ್ತು. ಇವತ್ತೊಂದು ಅಧಿಕಾರಿ ಪೋಸ್ಟಿಂಗಿಗೆ ಯಾವ ರೀತಿ ಹಣವನ್ನು ಇವತ್ತು ವಸೂಲಿ ಮಾಡ್ತೀರಿ ನಾವು ಹೇಳೋದಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಇವತ್ತು ನಿಮ್ಮ ಯಾರು ನಮ್ಮ ರಾಯರೆಡ್ಡಿ, ನಮ್ಮ ಹಳೆ ಸ್ನೇಹಿತರು, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವ್ರ ಬಾಯಲ್ಲೇ ಏನು ಬಂತು, ನಮ್ಮ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿ. ಈ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ವರೆಗೂ ಕೂಡ 900% ಇವತ್ತು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ತಲಿಕ್ಕೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ, ಮೆಟ್ರೋ ಸವಾರರಿಗೆ
24% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಮಾತಾಡ್ತಿದ್ರೆ ಬಸ್ಸು ಫ್ರೀ, ಬಸ್ಸು ಫ್ರೀ, ಬಸ್ ಪಾಸ್ ಫ್ರೀ ಅಂತೀರಿ. ಬಸ್ಸಿನ ಪ್ರಯಾಣಿಕರಿಗೂ ಕೂಡ 36% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಆಸ್ಪತ್ರೆ OPDಗಳ ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ. ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ. ಈ ಒಂದು ಹೋರಾಟಕ್ಕೆ, ಒಂದು ಅಭಿಯಾನಕ್ಕೆ ಏನು ಕಾಲನ್ನ ಇಟ್ಟಿದ್ದೇವೆ, ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಯುದ್ಧಕ್ಕೆ ಜನತಾದಳ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಅದಕ್ಕೆ ಕಾರಣ ಯಾವ ರೀತಿ ಕಳೆದ 2 ವರ್ಷದಿಂದ ನಾನು SIT ಬಗ್ಗೆ ಆಗಲಿ, ಲೋಕಾಯುಕ್ತ ಬಗ್ಗೆ ಆಗಲಿ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ನಾನು ಗೌರವ ಕೊಡ್ತೇನೆ. ಆದ್ರೆ ಯಾವ ರೀತಿ ನೀವು ಸರ್ಕಾರದ ಒಂದು ಒತ್ತಡಕ್ಕೆ SIT ಅನ್ನ ಬಳಸ್ಕೊಳ್ತಾ ಇದ್ದೀರಿ, ಯಾವ ರೀತಿ ನೀವು ಒಬ್ಬರನ್ನ ನಿಂದಿಸಬೇಕು, ತೇಜಾವಧೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ. ಎಸ್, ನೋಡಿದ್ರಿ ಯಾವ ರೀತಿಯಾಗಿ JDSನ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತೇಳಿ. ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು, ಇಬ್ರು ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ BJP ವಕ್ತಾರರಾಗಿರುವಂತಹ ದಿಲೀಪ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಎಸ್, ಜಾಯ್ನ್ ಆಗಿದ್ದಾರೆ ಆಲ್ರೆಡಿ. ಶಶಿಕಾಂತ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನೇರವಾಗಿ ದಿಲೀಪ್ ಗೌಡ್ರನ್ನ ಮಾತನಾಡಿಸೋಣ. ದಿಲೀಪ್ ಗೌಡ್ರೆ, ನೀವು ಹಾಗೇನೆ JDSನವರು ಮೈತ್ರಿಯಲ್ಲಿದ್ದೀರಾ. ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ನೀವು ನೋಡಿದ್ರೆ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀರಿ, JDSನವರು ನೋಡಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಎಲ್ಲಿದೆ ಸರ್ ಮೈತ್ರಿ ಅಂತೇಳಿ? ಸರ್ ನೋಡಿ, ನಾನು ಕರ್ನಾಟಕ ಜನತೆಗೆ ಈ ಮೂಲಕ ಹೇಳಲು ಇಷ್ಟಪಡ್ತೀನಿ, ಯಾರ್ಯಾರು ಈ ತರ ಕನ್ಫ್ಯೂಷನ್ ಇದೆಯೋ, BJP ಮತ್ತೆ JDS ಮೈತ್ರಿನಲ್ಲಿರೋದು, ನಾವು ವಿಲೀನವಾಗಿಲ್ಲ. ಅಂದ್ರೆ ಏನು, JDS ನ BJP ಬರ್ಕೊಂಡ್ ಕೊಟ್ಟಿಲ್ಲ ಅಥವಾ BJP ನ JDS ಬರ್ಕೊಂಡ್ ಕೊಟ್ಟಿಲ್ಲ, ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ. ಎಲೆಕ್ಷನ್ ಮಾತ್ರ ಮೈತ್ರಿ, 100% ಎಲೆಕ್ಷನ್ ಮಾತ್ರ. ಹೌದು, ಚುನಾವಣೆಗೋಸ್ಕರ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ. ಕೆಲವು ಸಿದ್ಧಾಂತಗಳನ್ನ ಒಪ್ಪಿ JDS ಬಂದಿರಬಹುದು, ಅಥವಾ BJP ಕೆಲವು ಸಿದ್ಧಾಂತಗಳನ್ನ ಒಪ್ಪಿ JDS ಜೊತೆ ಹೋಗಿರಬಹುದು. ಅದನ್ನ ಕಳೆದ ಚುನಾವಣೆಯಲ್ಲಿ ರಿಸಲ್ಟ್ ಅನ್ನು ನೋಡಿದ್ದೀವಿ. ಆದ್ರೆ ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಸೊ ಅವರವರ ಪಕ್ಷಗಳು ಅವರವರ ಒಂದು ಸಿದ್ಧಾಂತದ ವಿಚಾರವಾಗಿ ಮತ್ತೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ, ಬೆಲೆ ಏರಿಕೆ ವಿರುದ್ಧವಾಗಿ ಸ್ವತಂತ್ರವಾಗಿ ಹೋರಾಟವನ್ನ ಮಾಡ್ತಾ ಇದೀವಿ. ನಾವು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದೀವಿ, JDS ಸಾಕಪ್ಪ ಸಾಕು ಅಂತ ಹೇಳಿ ಒಂದು ಮಾಡ್ತಾ ಇದೆ. ಸೊ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಸರ್, ಯಾವ ರೀತಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳಿ. ಸರ್, A ಇಂದ Z ವರೆಗೂ ಎಲ್ಲಾ ಬೆಲೆಯನ್ನು ಜಾಸ್ತಿ ಮಾಡಾಕಿದ್ದಾರೆ, ಯಾವುದೂ ಸಹ ಬಿಟ್ಟಿಲ್ಲ. ನೀವು ತೆಗೆದುಕೊಳ್ಳಿ, ಮದ್ಯದ ದರ ತಗೊಳ್ಳಿ, ಬಸ್ ದರ ತಗೊಳ್ಳಿ, ಪೆಟ್ರೋಲ್ ದರ ತೆಗೆದುಕೊಳ್ಳಿ, ಡೀಸೆಲ್ ದರ ತೆಗೆದುಕೊಳ್ಳಿ, ಹಾಲಿನ ರೇಟ್ ತೆಗೆದುಕೊಳ್ಳಿ. ಸರ್, ಕೊನೆಗೆ ವಾಕಿಂಗ್ ಮಾಡ್ತಕ್ಕಂಥವ್ರು, ಪಾರ್ಕ್ ನಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಜನಗಳಿಗೂ ಸಹ ಟ್ಯಾಕ್ಸ್ ಹಾಕಿದ್ದಾರೆ, ಕಸಕ್ಕೂ ಸಹ ಟ್ಯಾಕ್ಸ್ ಹಾಕಿದ್ದಾರೆ. ಇನ್ಮೇಲೆ ಏನೋ ಭಿಕ್ಷುಕರಿಗೂ ಟ್ಯಾಕ್ಸ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಜನ ಈಚೆಗೆ ಬರಬೇಕು ಅಂತಂದ್ರೆ ಮಂತ್ ಎಂಡ್ ಆಗ್ತಿದ್ದಂಗೆ ಪಾಕೆಟ್ ನೋಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಪಾಕೆಟ್ ನ ಖಾಲಿ ಮಾಡಾಕ್ತಾ ಇದ್ದಾರೆ. ನಾನು ಇವತ್ತೊಂದು ಟ್ವಿಟರ್ ನೋಡ್ತಾ ಇದ್ದೆ, ಒಬ್ಬ ಸ್ಟಾರ್ಟ್ಅಪ್ ನ MD ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಮ್ಮ ಸೇವಿಂಗ್ಸ್ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ, ನಾವು ಸ್ಟಾರ್ಟ್ಅಪ್ ಕಂಪನಿಗಳನ್ನ ನಡೆಸ್ತಾ ಇದ್ರು ಸಹ ಅಂತೇಳಿ ಒಬ್ಬ ಸ್ಟಾರ್ಟ್ಅಪ್ ನ MD ಇವತ್ತು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡೋದು ಒಂದ್ ಕಡೆ ಆದ್ರೆ, ಒಂದ್ ಕಡೆ ಬೆಲೆ ಏರಿಕೆ, ಎಲ್ಲೋ ಒಂದ್ ಕಡೆ ಇವತ್ತು ಕರ್ನಾಟಕದ ಜನತೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಎದ್ರೆ ಅವ್ನಿಗೆ ಹಾಲು ಬೇಕಾಗುತ್ತೆ, ಅಥವಾ ಪೆಟ್ರೋಲ್ ಡೀಸೆಲ್ ಬೇಕಾಗುತ್ತೆ, ರೇಷನ್ ಬೇಕಾಗುತ್ತೆ. ಇವು ಎಲ್ಲ ದಿನನಿತ್ಯದ ವಸ್ತುಗಳನ್ನ ಯಾವ್ಯಾವ ರೀತಿ ಜಾಸ್ತಿ ಮಾಡಬೇಕು, ಇವರ ಒಂದು ಗ್ಯಾರಂಟಿ ಏನು ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿದಾವೋ ಅವನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಅಂತ ಒಂದ್ ಕಡೆ ಹೇಳ್ತಾರೆ, ಆದ್ರೆ ಇನ್ನೊಂದ್ ಕಡೆ ರಾಜ್ಯದ ಸಾಲ ಜಾಸ್ತಿ ಆಗಿದೆ. ಇವತ್ತು 7.5 ಲಕ್ಷ ಕೋಟಿ ರಾಜ್ಯದ ಸಾಲ ಇದೆ. 1.5 ಲಕ್ಷ ಕೋಟಿ ರಾಜ್ಯದಲ್ಲಿ ಸಾಲ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ. ಟೋಟಲ್ ಸಾಲ 7.5 ಲಕ್ಷ ಕೋಟಿ ಇದೆ. ಸರ್, ನೀವು ನೋಡಿ, 52,000
ಸಾವಿರ ಕೋಟಿ ಲಾಸ್ಟ್ ಅಂದ್ರೆ ಕಳೆದ ವರ್ಷ 2024 ಗ್ಯಾರಂಟಿಗೆ ನಿಯೋಜನೆ ಮಾಡಿದ್ದಾರೆ. 38,000 ಕೋಟಿ 2023 ನಿಯೋಜನೆ ಮಾಡಿದ್ದಾರೆ. ಟೋಟಲ್ ಬಂದು ಐ ಥಿಂಕ್ 88,000 ಕೋಟಿ ಆಗುತ್ತೆ. ಆದ್ರೆ ಇವ್ರು ಸಾಲ ಮಾಡಿರ್ತಕ್ಕಂಥದ್ದು 1.5 ಲಕ್ಷ ಕೋಟಿ. ಈ ಬಜೆಟ್ ನಲ್ಲಿ 1,10,000 ಕೋಟಿ ಮತ್ತೆ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಸಾಲ ಮಾಡಿದ್ರು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಹಣ ಏನಾಗ್ತಾ ಇದೆ ಅಂತ ಹೇಳಿ ಕರ್ನಾಟಕ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇವ್ರು ಎಲ್ಲೋ ಒಂದ್ ಕಡೆ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಒಂದು ನೇರವಾಗಿ ಜನಗಳಿಗೆ ಕರ್ನಾಟಕ ಜನತೆ ಗೊತ್ತಾಗ್ತಾ ಇದೆ. ರವೀಶ್ ದಾಸಪ್ಪ ಅವರೇ, ಗಮನಿಸ್ತಾ ಇದ್ದೀರಾ, ರಾಜ್ಯದಲ್ಲಿ ಇರುವಂತಹ ವಿರೋಧ ಪಕ್ಷಗಳು ಅವರು ಮೈತ್ರಿಯಲ್ಲಿದ್ದಾರೆ. ಎರಡು ಕಡೆಯಲ್ಲೂ ಭಿನ್ನ ಭಿನ್ನ ಹೋರಾಟ. ಇವತ್ತು ಬೆಂಗಳೂರಿನಲ್ಲಿ ನಡೆದಂತ JDSನ ಪ್ರತಿಭಟನೆ ವಿಚಾರವಾಗಿ ನಿಮ್ಮ ಪಕ್ಷದಿಂದ ಏನ್ ಪ್ರತಿಕ್ರಿಯೆಯನ್ನು ಕೊಡ್ತೀರಾ? ಸರ್, ಬೆಲೆ ಏರಿಕೆ ಅನ್ನೋದು ಸಾರ್ವಕಾಲಿಕ ಸಮಸ್ಯೆ. ಓಕೆ, ಪ್ರತಿ ವರ್ಷ ಒಂದಲ್ಲ ಒಂದು ಬೆಲೆ ಏರಿಕೆ ಆಗುತ್ತೆ. ಯಾವುದೇ ಸರ್ಕಾರಗಳು ಬರಲಿ, ಈ ಕಾಂಗ್ರೆಸ್ ಮತ್ತು BJP ಏನಿದೆಯಲ್ಲ, ಬೆಲೆ ಏರಿಕೆ ವಿಷಯದಲ್ಲಿ ಇಬ್ರು ಜಿದ್ದಿನ ಮೇಲೆ ಬೆಲೆ ಏರಿಕೆ ಮಾಡ್ತಾರೆ. ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಬೆಲೆ ಏರಿಕೆಯಲ್ಲಿ. ಹೌದೌದು, ಹೇಳಿದ್ನಲ್ಲ ನಾನು, ಪೈಪೋಟಿ ಮೇಲೆ ಇವರು ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾರೆ ಹೊರತು ಎರಡೂ ಪಕ್ಷಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ. ಇವ್ರು ಏನಂದ್ರೆ ಇವ್ರ ಸರ್ಕಾರಗಳನ್ನ ಉರುಳಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವರು ಬೆಲೆ ಏರಿಕೆನ ಮಾಡ್ತಾನೆ ಇರ್ತಾರೆ. ಬೆಲೆ ಏರಿಕೆ ನಮ್ಮ ರಾಜ್ಯದ ಜನತೆಗಾಗಲಿ ರಾಷ್ಟ್ರದ ಜನತೆಗಾಗಲಿ ಇದು ವಿಷಪ್ರಾಶನ. ಖಂಡಿತವಾಗ್ಲೂ ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಕುಮಾರಸ್ವಾಮಿ ಅವ್ರಿಗಾಗಲಿ ರಾಜ್ಯದಲ್ಲಿರೋ BJP ಅವ್ರಿಗಾಗಲಿ ಯಾವುದೇ ನೈತಿಕತೆ ಇಲ್ಲ ಇದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ರಾಷ್ಟ್ರದಲ್ಲಿ ಅವರು ಒಂದು ಅವಿಭಾಜ್ಯ ಹಂಗಾಗಿ ಕೆಲಸ ಮಾಡ್ತಾರೆ. ಮಂತ್ರಿ ಆಗಿದ್ದಾರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ. ಮೊನ್ನೆ ತಾನೇ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಆಕ್ಚುಲಿ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿ ಅವ್ರಿಗೆ. ಯಾಕೆಂದ್ರೆ ಇವ್ರು ಹೇಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ ಅಂತ, ಆದ್ರೆ ಅಲ್ಲಿ 1 ಪೈಸೆನೂ ಬೆಲೆ ಜಾಸ್ತಿ ಆಗಿಲ್ಲ. ಆದ್ರೆ ಇವರೇ ಬೆಲೆ ಏರಿಕೆ ಮಾಡ್ಕೊಂಬಿಟ್ಟು ಇವ್ರ ಖರ್ಚು ವೆಚ್ಚಗಳನ್ನ ತೂಗಿಸ್ಕೊಳ್ಳೋಕ್ಕೋಸ್ಕರ, ಅಂಗಪಕ್ಷಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಈಗ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ. ಬಿಹಾರಲ್ಲಿ ಚುನಾವಣೆ ಬರೋದಕ್ಕೋಸ್ಕರ ಅಲ್ಲೆಲ್ಲ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು? ಮೋದಿ ಗೌರ್ಮೆಂಟ್. ನಾಯ್ಡು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಸುಳ್ಳುಗಳಲ್ಲ, ಹೇಳ್ತೀನಿ, ದಯವಿಟ್ಟು ಹೇಳೋದು. ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಇಲ್ಲ ಸರ್, ಕುಂಬಳಕಾಯಿ ಕಳ್ಳ ಮೋದಿ ಅವರು ಬಿಹಾರದಲ್ಲಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಲೂಟಿ ಹೊಡೆದಿದ್ದಕ್ಕೆ ತಾನೇ ಆಮ್ ಆದ್ಮಿ ಪಕ್ಷವನ್ನು ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಕೇಜ್ರಿವಾಲ್ ಸರ್ಕಾರವನ್ನ ಕಿತ್ಬಿಸಾಕಿದ್ರಲ್ಲ, ಬುದ್ಧಿ ಕಲಿಸಿದ್ರಲ್ಲ. 4 ಗಂಟೆ ಡೆಲ್ಲಿನಲ್ಲಿ ಪವರ್ ಕಟ್ ಆಗಿದೆ. ನೀವು ಡೆಲ್ಲಿನಲ್ಲಿ ಲೂಟಿ ಹೊಡೆದ್ರಿ ಅಂತ ಹೇಳಿ ಜನರು ಬುದ್ಧಿ ಕಲಿಸಿ ರೆಸ್ಟ್ ಮಾಡಿ ಸ್ವಾಮಿ, ದಯಮಾಡಿ ರೆಸ್ಟ್ ಮಾಡಿ. ಜನರಿಗೆ ಯಾಮಾರಿಸಿ ಧರ್ಮಗಳ ಮಧ್ಯೆ ಜಗಳ ತಂದಿಟ್ಟು ಡೆಲ್ಲಿನಲ್ಲಿ ಇವತ್ತು ಅಧಿಕಾರ ಕಿತ್ಕೊಂಡು ನಡ್ಸಕ್ ಆಗ್ತಾ ಇಲ್ಲ. ಜನರ ಆದೇಶ, ಜನಾಭಿಪ್ರಾಯ. ಮೊದಲನೇ ಸ್ಥಾನದಲ್ಲಿ ಬೆಲೆ ಏರಿಕೆ BJP ಇದೆ. ಅವ್ರಿಗೆ ಶ್ರೇಯಸ್ ಜಾಸ್ತಿ BJP ನಲ್ಲೇನೆ. ಬೆಲೆ ಏರಿಕೆ ಮೊದಲನೇ ಪ್ರಾರಂಭ ಮಾಡಿದೆ ಮೋದಿ ಗವರ್ಮೆಂಟ್ ಬೆಲೆ ಏರಿಕೆನ. ಈಗ ರಾಜ್ಯದಲ್ಲೂ ರಾಜ್ಯದಲ್ಲೂ ಸಹ ಇವರು ಏನ್ ಕಡಿಮೆ ಇಲ್ಲ. ಮೋದಿ ಮೀರ್ಸೋ ತರಾನೇ ಇವರು ಬೆಲೆ ಏರಿಕೆ ಮಾಡ್ತಾರೆ. ನಾನು ಹೇಳ್ತಾ ಇರೋದೇನಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಜನರಿಗೆ ವಿಷಪ್ರಾಶನ ಉಣಿಸ್ತಾ ಇದ್ದಾರೆ. ದಿನದಿಂದ ಬೆಳಗ್ಗೆ ಶುರುವಾದ್ರೆ ರಾತ್ರಿವರೆಗೂ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿಕೊಂಡು ರಾಜ್ಯನ ಮತ್ತೆ ರಾಷ್ಟ್ರನ ಲೂಟಿ ಮಾಡ್ತಾ ಇದ್ದಾರೆ ಇವರು. ಇವ್ರನ್ನ ಹೇಳೋರು ಕೇಳೋರು ಯಾರಿಲ್ಲ. ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಗಮನಿಸ್ತಾ ಇರಬಹುದು, ರಾಜ್ಯದಲ್ಲಿ ಎರಡೆರಡು ಹೋರಾಟಗಳು ನಡೀತಾ ಇವೆ. ಒಂದ್ ಕಡೆಯಲ್ಲಿ BJP ವತಿಯಿಂದ ಜನಾಕ್ರೋಶಿ ಯಾತ್ರೆ, ಹಾಗೇನೆ JDS ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸರ್ಕಾರಕ್ಕೆ ಸಾಕಪ್ಪ ಸಾಕು, ಈ ಸರ್ಕಾರವೇ ಬೇಡ ಅಂತೇಳಿ JDS ನವರು ಹೇಳ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಈ ವಿಚಾರವಾಗಿ? ನೋಡಿ, BJPಯವರು ಜನಾಕ್ರೋಶ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ. ಅವ್ರು ಪರಸ್ಪರ ಅವರು ಒಬ್ಬರ ಮೇಲೆ ಒಬ್ರು ಆಕ್ರೋಶ ವ್ಯಕ್ತಪಡಿಸ್ಕೊಂತ ಇದ್ದಾರೆ. ನಾಗಪುರದ BJP, ಕರ್ನಾಟಕದ BJP ಪರಸ್ಪರ ಆಕ್ರೋಶ, ಅದನ್ನ ನಾವು ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರು ಏನ್ ಜಟಾಪಟಿ ಇದೆ ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯ ಗಮನಿಸ್ತಾ ಇದ್ದಾರೆ. ನೋಡಿ, ವಿರೋಧ ಪಕ್ಷವಾಗಿ ಅವರು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ, ಬೇಜವಾಬ್ದಾರಿಯುತವಾಗಿ ನಡ್ಕೊಂತಾ ಇದ್ದಾರೆ. ಅವ್ರ 19 ಜನ ಸಂಸದರೇನಿದ್ದಾರೆ ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ, ರಾಜ್ಯದ ಹಿತವನ್ನ ಕಾಪಾಡೋಳಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ. ರಾಜ್ಯ ಮತ್ತೆ ಕೇಂದ್ರಕ್ಕೆ ಏನು ಕೊಂಡಿ ಆಗಿರ್ಬೇಕಾಗಿತ್ತು, ಸೇತುವೆ ಆಗಿರ್ಬೇಕಾಗಿತ್ತು, ಆ ರೀತಿಯಾಗಿಲ್ಲ. ಉಜ್ಜೂರ್ಗಳ ತರ, ಧ್ವನಿ ಇಲ್ಲದವ್ರ ತರ ರಾಜ್ಯದಕ್ಕೆ ಅನ್ಯಾಯ ಮಾಡ್ತಾ ಇದ್ರು ಕೂಡ, ಆರ್ಥಿಕವಾಗಿ ತೆರಿಗೆಯಲ್ಲಿ ತಾರತಮ್ಯ ಮಾಡ್ತಾ ಇದ್ರು ಕೂಡ ಅವರು
ಬಹಳ ಮೌನವಾಗಿರುವಂತದ್ದು ರಾಜ್ಯಕ್ಕೆ ಮಾಡ್ತಾ ಇರೋ ಅಪಮಾನ ಅವರು. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ, ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಎರಡು ಸರ್ಕಾರಗಳಿವೆ. ಎರಡು ಸರ್ಕಾರಗಳು ಸೇರಿ ಕರ್ನಾಟಕದ ಜನತೆಯನ್ನ ಕಾಪಾಡಬೇಕು, ಸರಿನಾ? ಆದರೆ ಇಲ್ಲೇನಾಗ್ತಾ ಇದೆ, ಕರ್ನಾಟಕ ಇರತಕ್ಕಂಥದ್ದು ಯಾಕೆ ಕೇಂದ್ರಕ್ಕೆ ಅಂದ್ರೆ, ಒಂದುವೇ ಇಲ್ಲಿಂದ ತೆರಿಗೆ ಮಾತ್ರ ವಸೂಲು ಮಾಡಕ್ಕೆ ಅಂತ ಕೇಂದ್ರ ಭಾವಿಸ್ದಂಗಿದೆ. ಯಾಕಂದ್ರೆ ಇಲ್ಲಿಂದ ತೆರಿಗೆ ತಗೊಂತಾರೆ 4,70,000 ಕೋಟಿ ರೂಪಾಯಿ ಪ್ರತಿ ವರ್ಷ ಇಲ್ಲಿಂದ ತೆರಿಗೆ ಹೋಗ್ತದೆ. ಅದು ನೀವು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಗ್ಬೋದು, GST ಆಗ್ಬೋದು, ಸೆಸ್ ಆಗ್ಬೋದು, ಇನ್ನಿತರ ಮಾರ್ಗಗಳಿಂದ 4,70,000 ಕೋಟಿ ರೂಪಾಯಿ ಡೆಲ್ಲಿಗೆ ಹೋದ್ರು ಕೂಡ ನಮ್ಗೆ ವಾಪಸ್ ಬರೋದೆಷ್ಟು? 62,000 ಕೋಟಿ ಮಾತ್ರ. ಅಂದ್ರೆ ₹1 ನೀವು ಇಲ್ಲಿಂದ ಕಳಿಸಿದ್ರೆ 14 ಪೈಸಾ ಮಾತ್ರ ವಾಪಸ್ ಬರ್ತದೆ. 14 ಪೈಸದಲ್ಲಿ ನೀವು ರಾಜ್ಯದ ಹಿತವನ್ನು ಹೆಂಗ್ ಕಾಪಾಡ್ತೀರಾ? ರಾಜ್ಯದಲ್ಲಿ ಯಾವ ಯೋಜನೆಗಳನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಕಳೆದ 11-12 ವರ್ಷಗಳಿಂದ ನೀವು ರಾಜ್ಯದಲ್ಲಿ ಯಾವ್ದಾದ್ರು ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ 10,000 ಕೋಟಿ ಕೊಟ್ಟಿರೋದು, 5,000 ಕೋಟಿ ಕೊಟ್ಟಿರೋದೆಲ್ಲ ನೋಡಿದೀರಾ ನೀವು? ಬೆಂಗಳೂರು ಮೈಸೂರು ಒಂದು ರಸ್ತೆಯನ್ನು ತೋರಿಸ್ತಾರೆ, ಅದು ಸಾಲ ಮಾಡಿ, ಬ್ಯಾಂಕಿಂದ ಸಾಲ ಮಾಡಿ ಮಾಡೋ ರಸ್ತೆ ಅದು. ಕೇಂದ್ರ ಸರ್ಕಾರದ ಕೊಡುಗೆ ಏನಿಲ್ಲ ಅದರೊಳಗೆ. ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ನೋಡಿ. ಬೆಲೆ ಏರಿಕೆ ಯಾರು ಎಕ್ಸೈಸ್ ಡ್ಯೂಟಿ ಹೆಚ್ಚಿಗೆ ಮಾಡಿದಂತವ್ರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. 2014ರಲ್ಲಿ ಡೀಸೆಲ್ ಮೇಲೆ ₹3 ಇತ್ತು ಎಕ್ಸೈಸ್ ಡ್ಯೂಟಿ. ಇವತ್ತು ಎಷ್ಟಿದೆ? ಇವತ್ತು ₹34 ಏರ್ಸ್ತವ್ರು ಯಾರು? ಅವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ₹415, ₹430, ₹440 ಇತ್ತು. ಅವತ್ತು ಸಬ್ಸಿಡಿಲಿ ಇತ್ತು. ಆತ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇದ್ರು ಕೂಡ ಇಲ್ಲಿ ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಅವರಿಗೆ ಸಹಾಯ ಮಾಡಿ ಸಬ್ಸಿಡಿನಲ್ಲಿ ಸಿಲಿಂಡರ್ ಕೊಡ್ತಾ ಇತ್ತು. ಇವತ್ತು ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಡಿಮೆ ಆದ್ರೂ ಕೂಡ ಕಳೆದ 1 ತಿಂಗಳಲ್ಲಿ 30% ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬೇಕಾಗಿತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗ್ಬೇಕಾಗಿತ್ತು. ಅದಿದ್ರೂ ಕೂಡ ಕೇಂದ್ರ ಸರ್ಕಾರ ಬೆಲೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತದೆ. ಯಾರು ಹೊಣೆ ಇದಕ್ಕೆ? ಯಾರನ್ನ ಪ್ರಶ್ನೆ ಮಾಡ್ಬೇಕು? ಯಾರನ್ನ ಪ್ರಶ್ನೆ ಮಾಡ್ಬೇಕು? ರಾಜ್ಯಕ್ಕೆ ಏನ್ ಅಧಿಕಾರ ಇದೆ? ರಾಜ್ಯಕ್ಕೆ GST ಹಾಕೋ ಅಧಿಕಾರ ಇದೆಯಾ? ಯಾವ್ದಾದ್ರು ತೆರಿಗೆ ಹಾಕ್ಲಿಕ್ಕೆ ಅಧಿಕಾರ ಇದೆಯಾ? ಕೇವಲ ಮುದ್ರಾಂಕ ಶುಲ್ಕ ತಗೋಬೇಕು ನಾವು, ಅಬಕಾರಿ ಶುಲ್ಕ ತಗೋಬೇಕು ನಾವು, ಇಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ತಗೋಬೇಕು. ಇದ್ರೊಳಗೆ ಇಡೀ ರಾಜ್ಯವನ್ನ 4 ಲಕ್ಷ ಕೋಟಿ ಬಜೆಟ್ ಮಾಡಿ ಇಡೀ ರಾಜ್ಯವನ್ನ 7 ಕೋಟಿ ಕನ್ನಡಿಗರನ್ನ ಕಾಪಾಡಬೇಕು. ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು, ಆರೋಗ್ಯ ಕೊಡಬೇಕು, ವಸತಿ ಕೊಡಬೇಕು, ನೀರು ಕೊಡಬೇಕು. ಪ್ರತಿಯೊಂದು ಯೋಜನೆಗಳು ಕರ್ನಾಟಕನೇ ಕೊಡಬೇಕು. ಕೇಂದ್ರ ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ಯಾಕೆ ತೆರಿಗೆ ವಸೂಲು ಮಾಡ್ಕೊಂಡು ತಿಂದು ತೇಗಿ ಆ ಗುಜರಾತಿ ಉದ್ಯಮಿಗಳಿಗೆ ಗುಲಾಮಗಿರಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು? ರಾಜ್ಯದ ಹಿತವನ್ನು ನೀವು ವಿದ್ಯುತ್ ದರನ ನೀವು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು 200 ಯೂನಿಟ್ ಕೊಡ್ತಾನೆ ಇಲ್ಲ ನೀವು. ಹೋಗ್ತಾರ ಪ್ರಶ್ನೆ ಸರ್ ಇದು. ಈಗ ನೋಡಿ, ವಿದ್ಯುತ್ ದರ ಮತ್ತೆ ನೀವು ದಯವಿಟ್ಟು ಟೈಮ್ ಕೊಟ್ಟರೆ ಕಂಟಿನ್ಯೂ ಬ್ರದರ್. ಒಂದೇ ಒಂದು ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. 1,63,00,000 ಕುಟುಂಬಗಳು, 1,63,00,000 ಕುಟುಂಬಗಳಾದ್ರೆ ಕರ್ನಾಟಕದ 90% ಜನ ಇವತ್ತು ಶೂನ್ಯ ಬಿಲ್, ಗೃಹ ಜ್ಯೋತಿನಲ್ಲಿ ಶೂನ್ಯ ಬಿಲ್. ಏನೇ ಬೆಲೆ ಸುಳ್ಳು ಮಾಹಿತಿ ಇದೆ ಸರ್, ದಯವಿಟ್ಟು ಸುಳ್ಳು ಮಾಹಿತಿ ಇದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಸುಳ್ಳು ಮಾಹಿತಿ ಅಂತ ಇರ್ತಕ್ಕಂಥವ್ರು ಒಂದು ಬೇಕಂತಾನೆ ಸುಳ್ಳು ಹೇಳ್ಬೇಕು ತಾವು, ಅಥವಾ ತಮಗೆ ಮಾಹಿತಿಯ ಕೊರತೆ ಇರಬೇಕು. ಮಾಹಿತಿಯ ಕೊರತೆ ಇದ್ರೆ ನನ್ನ ಕೇಳಿ, ಅಥವಾ ಜಿ ಚಾನಲ್ ಅವ್ರನ್ನ ಕೇಳಿ. ಯಾಕಂದ್ರೆ ಅವರು ಕೂಡ ಎಲ್ಲಾ ಪ್ರೆಸ್ ಮೀಟ್ ಅನ್ನ ಅಟೆಂಡ್ ಮಾಡಿದ್ದಾರೆ, ಇಡೀ ಬಜೆಟ್ ಅನ್ನ ನೋಡಿದ್ದಾರೆ, ನಮ್ಮ ಪ್ರಣಾಳಿಕೆ ನೋಡಿದ್ದಾರೆ, ಆಯವ್ಯಯ ನೋಡಿದ್ದಾರೆ, ಎಷ್ಟು ಕುಟುಂಬಗಳಿಗೆ ಹೋಗ್ತದೆ ಅಂತ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಸುಳ್ಳು ಹೇಳಕ್ ಆಗಲ್ಲ ರೀ ಚಾನಲ್ ಅಲ್ಲಿ ಕೂತ್ಕೊಂಡು. ನಿಮಗೆ ಮಾಹಿತಿ ಕೊರತೆ ಇದ್ರೆ ಕೇಳಿ, ನಾನು ಕೊಡ್ತೀನಿ. ಆದ್ರೆ ನೀವು ಸುಳ್ಳು ಮಾತು ಅಂತ ಹೇಳಕ್ ಹೋಗ್ಬೇಡಿ. 1,22,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹೋಗಿದೆ. 1 ತಿಂಗಳು ಹೋಗಿಲ್ಲ, 2 ತಿಂಗಳು ಹೋಗಿಲ್ಲ. ಅದಕ್ಕೆ ಅದು ವಿಷಯ ಅಲ್ಲ, ತಾಂತ್ರಿಕ ದೋಷದ ವಿಷಯ ಅಲ್ಲ. 1,22,00,000 ಮಹಿಳೆಯರು ಹೋಗಿರ್ತಕ್ಕಂಥದ್ದು. ಆಮೇಲೆ ಯುವ ನಿಧಿ 3 ಲಕ್ಷ ಯುವಕರಿಗೆ ಯುವ ನಿಧಿ ಹೋಗಿದೆ. ಪ್ರತಿ ಅಸೆಂಬ್ಲಿನಲ್ಲಿ 1,500 ಜನರಿಂದ 4,000 ಜನರಿಗೂ ಯುವ ನಿಧಿ ಯೋಜನೆ ಹೋಗಿದೆ. ತಮಗೆ ಮಾಹಿತಿ ತಗೊಬೇಕು ನೀವು. ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ್ಯೋದಯ ಸೇರಿಸ್ಕೊಂಡು 1,28,00,000 BPL ಕುಟುಂಬಗಳಿಗೆ 4,20,00,000 ಜನತೆಗೆ 10 kg ಹೆಂಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಇದು ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಯಾವ್ದಾರು ಈ ತರ ಒಂದು ಗುರುತರವಾದ ಯೋಜನೆ ಬರ್ಬೇಕಲ್ವಾ ರಾಜ್ಯಕ್ಕೆ? ಯಾವ್ದಾದ್ರು ಒಂದು ಯೋಜನೆಗಳು, ಭದ್ರಾ ಮೇಲ್ದಂಡೆ ಯೋಜನೆಗೆ ಬರ್ಬೇಕಣ್ಣ, ಮೇಕೆದಾಟು ಯೋಜನೆಗೆ ಬರ್ಬೇಕಣ್ಣ, ಎತ್ತಿನ ಒಳ ಯೋಜನೆಗೆ ಬರ್ಬೇಕಣ್ಣ, ಕಳಸಾ ಬಂಡೂರಿ ಯೋಜನೆಗಳಿಗೆ ಬರ್ಬೇಕು. ಯಾವ್ದಾದ್ರು ಒಂದು ಯೋಜನೆ ಬರ್ಬೇಕಲ್ರಿ? ಕೇಂದ್ರ ಸರ್ಕಾರ ಯಾಕಿರೋದು ತೆರಿಗೆ ತಗೊಳಕ್ ಮಾತ್ರನಾ? ಇದನ್ನ ಪ್ರಶ್ನೆ ಮಾಡಬೇಕಾದವರು ಬಿಜೆಪಿ ಮತ್ತೆ JDS. ನೈತಿಕತೆ ಅನ್ನೋದಿದ್ರೆ, ರಾಜ್ಯದ ಹಿತ ಅನ್ನೋದು ಗೊತ್ತಿದ್ರೆ ಅವ್ರಿಗೆ, ಅವ್ರು ನಿಜವಾಗ್ಲೂ ಒಂದು ಪೊಲಿಟಿಕಲ್ ಪಾರ್ಟಿ ಜನಗಳಿಗೆ ಸಹಾಯ ಮಾಡ್ತೀವಿ ಅನ್ನೋದಾದ್ರೆ ಇದು ವಿರುದ್ಧ ಧ್ವನಿ ಎತ್ತಬೇಕು. ಎಸ್ ಸರ್, ಓಕೆ. ಹಾಗೆಯೇ ಶಶಿಕಾಂತ್ ಯಡಹಳ್ಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಗಮನಿಸ್ತಾ ಇದ್ರಿ, ರಾಜ್ಯದಲ್ಲಿ ಒಂದ್ ಕಡೆಯಲ್ಲಿ ಬೆಲೆ ಏರಿಕೆ ಅಂತೇಳಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷಗಳ ವತಿಯಿಂದ ನಡೀತಾ ಇರುವಂತ ಹೋರಾಟ. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಹಲೋ, ಕೇಳ್ತಾ ಇದೆ, ಕಂಟಿನ್ಯೂ ಮಾಡಿ ಸರ್. ಶಶಿಕಾಂತ್ ಸರ್. ಓಕೆ. ಸಂಪತ್ ಅವರೇ, ಕುವೆಂಪು ಅವರು ಒಂದು ಅದ್ಭುತವಾದಂತ ಮಾತನ್ನು ಹೇಳ್ತಾರೆ. ಯಾವ ವರ್ಗ ಇದೆಯಲ್ಲ, ಎಲ್ಲರೂ ಜಿಗಿನೆಗಳೇ ಜನರ ನೆತ್ತರಿಗೆ ಅಂತ ಹೇಳ್ತಾ ಇದಾರೆ.
ಅದು ಯಾವುದೇ ಪಕ್ಷ ಇರ್ಲಿ, ಯಾವುದೇ ಬಣ್ಣ ಇರ್ಲಿ, ಯಾವುದೇ ಬಾವುಟ ಇರ್ಲಿ, ಎಲ್ಲಾ ಸರ್ಕಾರಗಳು ಪ್ರಭುತ್ವ ಅಂತ ಬಂದ ತಕ್ಷಣನೇ ಅವರು ಜನರ ಮೇಲೆ ಮಾಡ್ತಕ್ಕಂತ ಟ್ಯಾಕ್ಸ್ ದೌರ್ಜನ್ಯ ಇರ್ಬೋದು ಅಥವಾ ಇನ್ಯಾವುದೋ ಆಗಿರ್ಬೋದು. ಈ ಬೆಲೆ ಏರಿಕೆ ಅನ್ನೋದು ಸರ್ವೇ ಸಾಮಾನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಬೆಲೆ ಏರಿಕೆ ಅನ್ನುವುದು ಮಾಡ್ಲಿ, ಯಾಕೆಂದ್ರೆ ಸರ್ಕಾರ ನಡೆಸಬೇಕಾಗಿದೆ. ಆದ್ರೆ ಬೆಲೆ ಏರಿಕೆ ಮಾಡುವುದರ ಜೊತೆಗೆ ಜನರ ಆದಾಯವನ್ನ ಹೆಚ್ಚು ಮಾಡ್ಲಿ, ಜನರ ಸಂಬಳವನ್ನ ಹೆಚ್ಚು ಮಾಡ್ಲಿ. ಯಾವಾಗ ಆದಾಯ ಹೆಚ್ಚಾಗುತ್ತೋ ಆವಾಗ ಸರ್ಕಾರಕ್ಕೆ ತೆರಿಗೆ ಕೊಡ್ಲಿಕ್ಕೆ ಯಾರು ಹಿಂದೆ ನೋಡೋದಿಲ್ಲ. ಆದ್ರೆ ಇವಾಗ ಆಗ್ತಕ್ಕಂಥದ್ದು ಏನಂದ್ರೆ ಇರ್ತಕ್ಕಂಥ ಉದ್ಯೋಗಗಳು ಹೋಗಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಅದ್ರ ಜೊತೆಗೆ ಈಗಿರ್ತಕ್ಕಂಥ ಆದಾಯ ಅನ್ನೋದು ಮಿತಿಯಲ್ಲಿದೆ. ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಆಡಳಿತ ನಡೆಸಲಿಕ್ಕೆ ಏನ್ ಮಾಡ್ತಾರೆ, ಬೆಲೆಯನ್ನ ಏರಿಸ್ತಾ ಹೋಗ್ತಾ ಇದ್ದಾರೆ. ಇದು ಜನಸಾಮಾನ್ಯರು ನಿಜಕ್ಕೂ ಸಹಿತ ಬಹಳ ಸಂಕಷ್ಟದಲ್ಲಿದ್ದಾರೆ, ತಾಪತ್ರಯದಲ್ಲಿದ್ದಾರೆ. ಅದನ್ನ ಇವರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಂಪತ್, ಇದನ್ನ ನಾವು ನೋಡ್ತಾ ಹೋಯ್ತೇವಿ. ಇದು ತುಂಬಾ ನೋವಿನ ವಿಚಾರ. ಆಯ್ತಪ್ಪ, ಈ ಪಕ್ಷವನ್ನ ಅವರು ಬೈತಾರೆ, ಆ ಪಕ್ಷವನ್ನ ಇವರು ಬೈತಾರೆ. ಆರೋಪ ಪ್ರತ್ಯಾರೋಪ. ನೀವು ಮಾಡಿಲ್ವಾ ಬೆಲೆ ಏರಿಕೆ? ಹಾಗಾದ್ರೆ ನೀವೇನ್ ಮಾಡಿದ್ರಿ? ನೀವು ಬೆಲೆ ಏರಿಕೆ ಮಾಡಿದ್ರಿ. ಆಯ್ತು, ಈ ಕೇಂದ್ರ ಸರ್ಕಾರವು ಬೆಲೆ ಏರಿಕೆಯನ್ನ ಮಾಡಿದೆ. ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ, ಟೋಲ್ ಬೆಲೆ ಏರಿಕೆ ಮಾಡಿದೆ, ಎಲ್ಲವನ್ನೂ ಏರಿಕೆಯನ್ನ ಅದು ಮಾಡಿದೆ. ರಾಜ್ಯ ಸರ್ಕಾರ ಸುಮ್ಮನೆ ಇರುತ್ತಾ? ಇಲ್ಲ, ನಾನು ಕೊಟ್ಟ ತೆರಿಗೆಯನ್ನ ವಾಪಸ್ ನಮ್ಗೆ ಬರ್ತಾ ಇಲ್ಲ, ಇರೋದ್ರಲ್ಲಿ ನಾನು ಮ್ಯಾನೇಜ್ ಮಾಡ್ಬೇಕು, ಆದ್ದರಿಂದ ನೀವು ತೆರಿಗೆ ಕಟ್ಟಿ. ಯಾವುದು ಸ್ವಾಮಿ, ತೆರಿಗೆ ಕಟ್ಟಿ ನಮಗೆ ಜನರಿಗೆ ನಿಮ್ಮಿಂದ ಬಂದಿರೋದು ಏನು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಯೋಜನೆಗಳು ಏನ್ ಬಂದಿದ್ದಾವೆ, ರಾಜ್ಯ ಸರ್ಕಾರದ ಯೋಜನೆಗಳು ಏನ್ ಬಂದಿದ್ದಾವೆ, ಯಾರ ಜೀವನ ಮಟ್ಟವನ್ನ ಎತ್ತರಿಸಲಾಗಿದೆ, ಇದು ಬೇಕಾಗಿದೆ. ಹಾಗಾದಾಗ ಸಾಕು ಸರ್ಕಾರ ಸಾಕು, ಯಾವುದು ರಾಜ್ಯ ಸರ್ಕಾರ ಸಾಕು. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ಸಾಕು ಕೇಂದ್ರ ಸರ್ಕಾರವು ಸಾಕು. ಅಂದ್ರೆ ಈ ಸರ್ಕಾರಗಳೇ ಬೇಡ ಅಂತ ಹೇಳ್ತಾ ಇದೀವಿ. ಜನರಿಗೆ ಬೇರೆ ಪರ್ಯಾಯ ಆಯ್ಕೆಗಳಿಲ್ಲ. ಈ ಪಕ್ಷ ಹೋದ್ರೆ ಆ ಪಕ್ಷ ಹೋದ್ರೆ ಈ ಪಕ್ಷ, ಈ ನಾಯಕ ಸರಿ ಇಲ್ಲದ್ರೆ ಇನ್ನೊಬ್ಬ ನಾಯಕ, ಈ ರೀತಿಯಾಗಿ ಅಲ್ಲೇ ಮ್ಯೂಸಿಕಲ್ ಚೇರಿನ ಹಾಗೆ ಒಬ್ಬರು ತಪ್ಪಿರಿ ಇನ್ನೊಬ್ರು ಬರ್ತಾನೆ ಇದಾರೆ. ಪಕ್ಷಗಳು ಬದಲಾಗ್ತವೆ, ನಾಯಕರು ಬದಲಾಗ್ತವೆ, ಆದ್ರೆ ಶೋಷಣೆ ಬದಲಾಗೋದಿಲ್ಲ, ದಮನ ಬದಲಾಗೋದಿಲ್ಲ, ದೌರ್ಜನ್ಯ ಬದಲಾಗೋದಿಲ್ಲ, ಟ್ಯಾಕ್ಸ್ ಟೆರರಿಸಂ ಬದಲಾಗ್ತಾ ಇಲ್ಲ. ಆದ್ದರಿಂದ ನೀವು ಏನನ್ನಾದ್ರೂ ಮಾಡಿ ವೈಜ್ಞಾನಿಕವಾದಂತ ಸೈಂಟಿಫಿಕ್ ಆಗಿ ಬೆಲೆ ಏರಿಕೆಯನ್ನ ಮಾಡಿ. ಸೈಂಟಿಫಿಕ್ ಅಂದ್ರೆ ಜನರ ತಲಾದಾಯವನ್ನ ನೀವು ನೋಡಿಕೊಂಡು ಆ ನಂತರ ಬೆಲೆ ಏರಿಕೆ ಮಾಡುವ ಕೆಲಸವನ್ನ ಮಾಡಬೇಕೆ ಹೊರತಾಗಿ ಜನರು ಬಹಳ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಕಟ್ಟಲಿಕ್ಕೆ ದುಡ್ಡೇ ಇಲ್ಲದಂತ ಸಂದರ್ಭದಲ್ಲಿ ಬೆಲೆ ಮೇಲೆ ಬೆಲೆ ಏರಿಕೆ, ಎಲ್ಲಾದ್ರ ಬೆಲೆ, ಹಾಲು ತುಪ್ಪ ಏನಿದ್ರು, ಮೊಸರು ಮೇಲೆ ಟ್ಯಾಕ್ಸು, ಇನ್ನೊಂದ್ರ ಮೇಲೆ ಟ್ಯಾಕ್ಸು, ಅಲ್ಲಿ GST, ಇದು GST. ಸರ್, ನಮಗೆ ಟ್ಯಾಕ್ಸ್ ಇಂದ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಈ ಕೊಡ್ತಕ್ಕಂತ ಏನು ಗ್ಯಾರಂಟಿ ಯೋಜನೆಯಲ್ಲಿ ಕೆಲವು ಜನ ಉಸಿರಾಡ್ತಾ ಇರಬಹುದು, ಉಸಿರಾಡ್ತಾ ಇದ್ದಾರೆ. ಆದ್ರೆ ಅದ್ರದ್ದು ಸಹಿತ ಅನುಷ್ಠಾನ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಆಗಿದೆಯಾ ಅನ್ನೋದು ಸಹಿತ ನಾವು ಮಾಹಿತಿ ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ಸಂಪತ್, ಈಗ ನಡೀತಕ್ಕಂತ ಈ ಟ್ಯಾಕ್ಸ್ ಟೆರರಿಸಂ ಇದೆಯಲ್ಲ, ಕೇಂದ್ರ ಸರ್ಕಾರದಿಂದವೂ ನಡೀತಾ ಇದೆ, ರಾಜ್ಯ ಸರ್ಕಾರದಿಂದ ನಡೀತಾ ಇದಾವೆ. ಹಾಗಾದ್ರೆ ಜನಸಾಮಾನ್ಯರಾಗಿ ನನ್ನ ಸರ್ಕಾರ ಯಾವುದು, ನನ್ನ ಪ್ರಯೋಜನಕ್ಕೆ, ನನ್ನ ಅನುಕೂಲಕ್ಕೆ, ನನ್ನ ಬದುಕಿಗೆ ಸಹಾಯ ಮಾಡ್ತಕ್ಕಂಥ ಸರ್ಕಾರ ಯಾವುದು ಅನ್ನುವ ಪ್ರಶ್ನೆಯನ್ನ ನಾವು ಜನಸಾಮಾನ್ಯರು ಕೇಳ್ತಾ ಇದ್ದೀವಿ. ಆದ್ದರಿಂದ ಸಾಕು ರಾಜ್ಯ ಸರ್ಕಾರ ಸಾಕು ಕೇಂದ್ರ ಸರ್ಕಾರವೂ ಸಾಕು, ಜನರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಸರ್ಕಾರ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ವೆಲ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಸೀನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟ ನಡೀತು ಸರ್. ಒಂದ್ ಕಡೆಯಲ್ಲಿ ನಾನು ಆಗ್ಲೂ ಕೂಡ BJP ವಕ್ತಾರರನ್ನ ಕೇಳ್ತಾ ಇದ್ದೆ, ಮೈತ್ರಿ ಪಕ್ಷದಲ್ಲಿದ್ದೀರಿ, ಬೇರೆ ಬೇರೆ ಹೋರಾಟಗಳನ್ನು ನಡೆಸ್ತಾ ಇದ್ದೀರಿ. ಅವ್ರು ನೋಡಿದ್ರೆ ಶಿವಮೊಗ್ಗದಲ್ಲಿ, ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಸಾಕು ಸರ್ಕಾರ ಸಾಕು ಎನ್ನುವುದಾಗಿ ಇವತ್ತು ಹೋರಾಟವನ್ನ ಮಾಡಿದ್ರಿ. ಏನಾಯ್ತು ನಿಮ್ಮ ಹೋರಾಟದಿಂದ ಅಂತೇಳಿ ಸರ್. ಸರ್, ಹೋರಾಟದಿಂದ ಏನಾಯ್ತು ಅಂದರೆ, ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ ಅಲ್ಲ, ಗೆಂಡ ಮೃಗ ಇದೆಯಲ್ಲ ಆ ಚರ್ಮದ ಸರ್ಕಾರ. ನೀವೇನೇ ಮಾಡ್ಕೊಳ್ಳಿ, ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ. ನಮ್ಮ ಪ್ರತಿಭಟನೆಗಳಿಂದಾನೇ ಇವತ್ತು ಈ ಮೂಡ ಬೆಳಕಿಗೆ ಬಂದಿದ್ದು, ಆಮೇಲೆ ವಾಲ್ಮೀಕಿ ಬೆಳಕಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ಇವ್ರು ಯಾವಾಗಲೂ ಮುಚ್ಚಿ ಮಣ್ಣಾಕಿ JCB ತರಿಸಿ ಲೆವೆಲ್ ಮಾಡಿಬಿಡ್ತಿದ್ರು. ಆಯ್ತಾ? ಇವಾಗ ವಿಪಕ್ಷದಲ್ಲಿರೋರು ಹೋರಾಟಗಳು ಮಾಡಲೇಬೇಕು. ಯಾವಾಗ ಸರ್ಕಾರ ಸರಿಯಾಗಿ ನಡ್ಕೊಳ್ಳಲ್ವೋ, ಯಾವಾಗ ಸರ್ಕಾರ ತಪ್ಪದಾರಿ ಹಿಡಿಯುತ್ತೋ, ಯಾವಾಗ ಸರ್ಕಾರ ಜನರ ರಕ್ತ ಹೀರೋ ಅಂತ ಕೆಲಸ ಮಾಡುತ್ತೋ, ಅದಕ್ಕೋಸ್ಕರನೇ ಜನ ನಮ್ಮನ್ನು ವಿಪಕ್ಷದಲ್ಲಿ ಕೂರಿಸಿರೋದು.
ಪೊಲಿಟಿಕ್ಸ್ ಸೈನ್ಸಲ್ಲಿ ಒಂದು ವರ್ಡ್ ಇದೆ, ಅಪೋಸಿಷನ್ಸ್ ಆರ್ ದ ವಾಚ್ಫುಲ್ ಡಾಗ್ಸ್ ಅಂತ. ಓಕೆ, ಅದಕ್ಕೆ ನಾವು ಅಲ್ಲಿ ಕುಂತಿರೋದು. ಇವ್ರ ಮೇಲೆ ನಿಗಾ ಇಟ್ಟಿಲ್ಲ ಅಂದರೆ ಮನ್ಸಲ್ಲಿ ಬಂದಂಗಲ್ಲ. ಈ ದೆವ್ವ ಮೈ ಮೇಲೆ ಬಂದರೆ ಹೆಂಗೆ ಈಗಲೇ ಕುಣಿತಾ ಇದ್ದಾರೆ, ಹಂಗೆ ಕುಣಿದಾಗ ಬಿಡ್ತಾರೆ. ಆಯಿತಾ? ಇವತ್ತು ನೀವು ಶಿವಮೊಗ್ಗದಲ್ಲಿ ಅಂದರೆ ಕೆಪ್ಪರ ಸಹವಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಡೀ ರಾಜ್ಯ ಕೆಪ್ಪರ ಸಹವಾಸ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲಿ ಬಂಬಡಿ ಹೊಡೆದ್ರು ಅವ್ರು ಕೇಳಿಸಲ್ಲ. ಅದಕ್ಕೋಸ್ಕರನೇ ಆ ಕಡೆಯಿಂದ ಈ ಕಡೆಯಿಂದ 2 ಕಡೆಯಿಂದಲೂ ತಟ್ತಾ ಇರೋದು ನಾವು. ಒಂದು ಕಡೆ BJP, ಒಂದು ಕಡೆ JDS. ನಿಮ್ಮ ಮೈತ್ರಿ ಚುನಾವಣೆಗೆ ಮಾತ್ರ ಸೀಮಿತನಾ? ಎಲೆಕ್ಷನ್ ಮಾತ್ರ? ಒಂದು ನಿಮಿಷ. ಇವಾಗ ನಾನು ಹೇಳೋನಲ್ಲ, 2 ಕಿವಿಗಳು ಇರೋದು. ಒಂದು ಕಡೆ ತಟ್ಟರೆ ಇನ್ನೊಂದು ಕಡೆಯಿಂದ ಬಿಟ್ಬಿಡ್ತಾರೆ ಇವರು. ಅದಕ್ಕೆ ಒಂದು ಕಡೆ JDS, ಒಂದು ಕಡೆ BJP ಅವ್ರು ಸೇರ್ಕೊಂಡು ಹೆಂಗ್ ಹೊಡಿತಾ ಇದ್ದೀವಿ ಅಂದರೆ ಆ ಧ್ವನಿ ಮೆದಲ್ಗೆ ಹೋಗಿ ಸರ್. ಇದಕ್ಕಿಂತ ಮುಂಚೆನೂ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ನಿರಂತರವಾಗಿ BJP ಅವ್ರು ಮಾಡ್ತಾ ಇದ್ದಾರೆ. ಇಬ್ಬರು ಮೈತ್ರಿ ಇದ್ದೀವಿ ಅಂತ ಈ ಲವ್ವರ್ಸ್ ಕೈಯಲ್ಲಿ ಕೈ ಹಾಕ್ಕೊಂಡು ನಿಂತ್ಕೊಳ್ತಾರಲ್ಲ, ಹಂಗೆ ನಿಂತ್ಕೋಬೇಕಂತ ಏನು ಕಾನೂನಿಲ್ಲ ಸರ್. ಆಯಿತಾ? ವಿಪಕ್ಷದಲ್ಲಿ ಅವರು ಇದ್ದಾರೆ, ನಾವು ಇದ್ದೀವಿ. ಆಯಿತಾ? ಏನು ನಾವು ಅವ್ರ ವಿರುದ್ಧವಾಗಿ ಅಥವಾ ಅವ್ರು ನಮ್ಮನ್ನು ನಾವು ವಿರೋಧವಾಗಿ ನಾವು ಹೇಳಿಕೆ ಏನು ಕೊಡ್ತಾ ಇಲ್ವಲ್ಲ. ವಿಪಕ್ಷದಲ್ಲಿದ್ದೀವಿ, ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ. ಒಂದು ಕಡೆ ಅವರು ತಟ್ತಾ ಇದ್ದಾರೆ, ಒಂದು ಕಡೆ ನಾವು ತಟ್ತಾ ಇದ್ದೀವಿ. ಇಬ್ಬರು ಸೇರಿ ತಟ್ಟಿ ಇದಕ್ಕೆ ಲೆವೆಲ್ ಮಾಡೋಣ ಅಂತ ಇದ್ದೀವಿ. ಮಾಡ್ತೀವಿ, ಬಿಡಲ್ಲ. ಈ ಸುಲಭವಾಗಿ ಈ ಸರ್ಕಾರಕ್ಕೆ ಬಿಡಲ್ಲ. ಇವ್ರು ಬಂಡಾಗಿದ್ರೆ ಇವ್ರಿಗಿಂತ ಜಾಸ್ತಿ ಬಂಡರು ನಾವು ಆಗಿದ್ದೀವಿ. ಆಯಿತಾ? ನಿರಂತರವಾಗಿ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ನಮ್ಮ ಪ್ರಯತ್ನ ನಿರಂತರವಾಗಿ ಇದ್ದೇ ಇರುತ್ತೆ. ಇವಾಗ ವಕ್ಫ್ ಬಿಲ್ ಸಮಸ್ಯೆ ಬಂತು. ಕಾಂಗ್ರೆಸ್ ಅವರು ಯಾರ ಮೇಲೆ ಬೆರಳು ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರದ ಮೇಲೆ. ಆದರೆ ಅದಕ್ಕೆ ಮೂಲ ಕಾರಣ ಯಾರು? ಇಲ್ಲಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಜಮೀರ್ ಅವರು ಏನಂದ್ರು, ಇವಾಗ್ಲೂ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇದೆ, ನನ್ನ ಇಷ್ಟಕ್ಕೆ ನಾನು ಏನು ಮಾಡಿಲ್ಲ, CM ಆದೇಶದ ಮೇಲೆ ನಾನು ವಕ್ಫ್ ಅದಾಲತ್ ಮಾಡಿರೋದು ಅಂತ ನೋಟಿಸ್ಗಳು ಕೊಟ್ಬಿಟ್ಟು ಅಲ್ಲಿ ಹಿಂದೂಗಳು ಬೀದಿಗಿಳಿದ್ರು. BJP ಅಥವಾ ಬೇರೆ ಯಾವುದೇ ಸಮುದಾಯ ಅವ್ರು ಸಪೋರ್ಟ್ ಮಾಡಿದ್ರು. ಈ ವಿಷಯ ಇವತ್ತು ದಿಲ್ಲಿಗೆ ಹೋಯ್ತು. ದಿಲ್ಲಿಯಲ್ಲಿ ಬಿಲ್ ಪಾಸ್ ಆಯಿತು. ಇವಾಗ ಇವ್ರು ಗೂಬೆ ಕೂರಿಸ್ತಾ ಇರೋದು ಯಾರ ತಲೆ ಮೇಲೆ? ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು. ಆಯ್ತಾ? ಹಿಂಗಿದೆ. ಎಸ್, ಮುಂದಿನ ಹಂತದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ದಿಲೀಪ್ ಅವರೇ, BJP ಅವರು ಹಾಗೆ JDS ನವರು ಹೋರಾಟಗಳನ್ನು ನಡೆಸ್ತಾರೆ, ಆದ್ರೆ ಯಾವುದೇ ಹೋರಾಟಗಳನ್ನ ತಾರ್ಕಿಕ ಅಂತ್ಯಕ್ಕೆ ಮಾತ್ರ ತೆಗೆದುಕೊಂಡು ಹೋಗೋದಿಲ್ಲ ಎನ್ನುವಂತ ಆರೋಪ. ಏನ್ ಹೇಳ್ತೀರಾ ಈ ವಿಚಾರವಾಗಿ? ಗೂಢ ಹಗರಣದ ವಿರುದ್ಧವಾಗಿ ನಾವು ಮತ್ತೆ JDS ಇಬ್ರು ಜಂಟಿಯಾಗಿ ನಾವು ಮೈಸೂರು ಪಾದಯಾತ್ರೆ ನಡೆಸ್ಕೊಂಡು ಮೈಸೂರು ಚಲೋ ಅಂತೇಳಿ ಪಾದಯಾತ್ರೆ ಮಾಡಿದ್ವು. ಅದು ತಾರ್ಕಿಕ ಅಂತ್ಯಕ್ಕೆ ಬಂತು. ಅದನ್ನ ಏನೇನು ಮಾಡಿದ್ರು ಅಂತ ಹೇಳಿ ಅದರ ಒಂದು ವಿಸ್ತೃತವಾಗಿ ನೀವು ನೋಡಿದಿರಿ. ನಿಮ್ಮ ಆಗ್ರಹ ಏನಾಗಿತ್ತು ಮೈಸೂರು ಚಲೋ ಮಾಡುವಾಗ? ಮೈಸೂರು ಚಲೋ ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ನೇರವಾಗಿ ಇದರೊಳಗಡೆ ಪಾಲ್ಗೊಂಡಿದ್ದಾರೆ. ಅವ್ರನ್ನ ನಾವು ಆ ಒಂದು ಅದಕ್ಕೆ ನ್ಯಾಯ ಸಿಗಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ನೀವು ಪ್ರತಿಭಟನೆಯನ್ನ ಮಾಡಿದ್ದು, ಹೋರಾಟವನ್ನ ಮಾಡಿದ್ದು. ಕೊಟ್ರ ರಾಜೀನಾಮೆ? ಕೊಟ್ಟಿಲ್ಲ ಸರ್. ನಾವು ನಮ್ಮ JDS ವಕ್ತಾರರು ಹೇಳ್ದಂಗೆ ಎಮ್ಮೆ ಚರ್ಮದ ಸರ್ಕಾರ, ಇವ್ರಿಗೆ ಯಾವ್ದು ತಟ್ಟಲ್ಲ, ಯಾವ್ದು ತಡ್ತಾ ಇಲ್ಲ ಸರ್. ಇನ್ನೊಂದು ಹೇಳಲೇಬೇಕು, ಇವತ್ತು ನಮ್ಮ ನಟರಾಜ್ ಗೌಡರು ಹೇಳ್ತಾ ಇದ್ರು ಡೀಸೆಲ್ ಪ್ರೈಸ್ ಬಗ್ಗೆ, ಪೆಟ್ರೋಲ್ ಪ್ರೈಸ್ ಬಗ್ಗೆ, ಮತ್ತೆ ಗ್ಯಾಸ್ ಬಗ್ಗೆ, GST ಬಗ್ಗೆ. ಸರ್ ನೋಡಿ, ಇವತ್ತು GST ಅಂತಕ್ಕಂಥದ್ದು ಈ ದೇಶದಲ್ಲಿ ಎಲ್ಲಾ ವಸ್ತುಗಳ ಮೇಲೂ ಇದೆ. GST ಅಂತಕ್ಕಂಥದ್ದು ಡಿಸೈಡ್ ಮಾಡ್ತಕ್ಕಂಥದ್ದು ಅದು ನರೇಂದ್ರ ಮೋದಿ ಕೂತ್ಕೊಂಡು ಮಾಡಲ್ಲ ಅಥವಾ ಅಮಿತ್ ಶಾ ಅವ್ರು ಮಾಡಲ್ಲ, GST ಕೌನ್ಸಿಲ್ ಮಾಡ್ತಕ್ಕಂಥದ್ದು. ನಾನೊಂದು ಮೊಬೈಲ್ ತಗೊಂಡೆ ಇದಕ್ಕೆ ಇದಕ್ಕೆ ನಾನು 500 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತಂದ್ರೆ 250 ರೂಪಾಯಿ ಸ್ಟೇಟ್ಗೆ ಹೋಗುತ್ತೆ, 250 ರೂಪಾಯಿ ಸೆಂಟ್ರಲ್ ಹೋಗುತ್ತೆ. ಇದೆಲ್ಲರೂ ಗೊತ್ತಿರತಕ್ಕಂಥ ಸಾರ್ವಕಾಲಿಕ ಸತ್ಯ. 250 ರೂಪಾಯಿ ಸ್ಟೇಟಿಗೆ ಬಂದಾದ್ಮೇಲೆ ಮತ್ತೆ 250 ರೂಪಾಯಿ ಸೆಂಟ್ರಲ್ ಹೋಗುತ್ತಲ್ಲ, ಅದ್ರೊಳಗಡೆ 42% ಮತ್ತೆ ಸ್ಟೇಟಿಗೆ ಬರ್ತದೆ. ಇದು GST ಇಂದ ಮತ್ತೆ 42% ಬರ್ತಕ್ಕಂಥ. ಅದೇ ಸರಿಯಾಗಿ ಬರ್ತಾ ಇಲ್ಲ ಎನ್ನುವಂಥದ್ದು ಆರೋಪ. GST ಪಾಲ್ನಲ್ಲಿ ಸರಿಯಾದ 42% 100% ಅದು ವಾಪಸ್ ಬಂದಾದ್ಮೇಲೆ ಇನ್ನ ಮಿಕ್ಕಿದ ಯಾವುದೇ ಯೋಜನೆಗಳು ಕೇಂದ್ರ ಸರ್ಕಾರ ನಡಿಬೇಕು ಅಂತಂದ್ರೆ ಅಥವಾ ರಾಜ್ಯ ಸರ್ಕಾರ ಯಾವ್ದಾದ್ರು ಯೋಜನೆಗಳು ಮಾಡಬೇಕು ಅಂತಂದ್ರೆ ಅದ್ರ ಡೀಟೇಲ್ಸ್ ಕೊಡಬೇಕು. ಉದಾಹರಣೆ ಯಾವ್ದೋ ಒಂದು ನಾನು ರಸ್ತೆ ಮಾಡ್ತಾ ಇದ್ದೀನಿ ಸ್ವಾಮಿ, ಯಾವ್ದೋ ಒಂದು ಬ್ರಿಡ್ಜ್ ಕಟ್ತಾ ಇದ್ದೀನಿ, ಒಂದು ಫ್ಲೈಓವರ್ ಕಟ್ತಾ ಇದ್ದೀನಿ ಅಂತ ಅಂದಾಗ ಆ ಪ್ರಾಜೆಕ್ಟ್ ಲಿಸ್ಟ್ ಕೊಡಬೇಕು. ಪ್ರಾಜೆಕ್ಟ್ DPR ಅಂತ ಸಲ್ಲಿಸಬೇಕು. DPR ಸಲ್ಲಿಸಿ ಆ ಫಸ್ಟ್ ಇವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ನೋಡಿ ಸ್ವಾಮಿ, ನಾನು 500 ಕೋಟಿನಲ್ಲಿ ಒಂದು ಬ್ರಿಡ್ಜ್ ಕಟ್ತಾ ಇದ್ದೀನಿ, ಇದಕ್ಕೆ 250 ಕೋಟಿನ ನಾವು ಮುಡುಪಾಗಿಟ್ಟಿದ್ದೀವಿ, ನಾವು DPR ಇಲ್ಲಿದೆ ತೆಗೆದುಕೊಳ್ಳಿ, ನಾವು ಆಲ್ರೆಡಿ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿ 100 ಕೋಟಿ ಖರ್ಚು ಮಾಡಿದೀವಿ, ನಿಮ್ಮ ಹಣವನ್ನ ಬಿಡುಗಡೆ ಮಾಡಿ ಅಂತಂದ್ರೆ ಕೇಂದ್ರ ಸರ್ಕಾರ ರೆಡಿ ಇದೆ. ಇದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು. ಇವರು ಅದಲ್ಲ ಸ್ವಾಮಿ, ನಾವು ಇದೊಂದು ಬ್ರಿಡ್ಜ್ ಕಟ್ಟಬೇಕು, ದುಡ್ಡು ಕೊಡಿ.
ಸೊ ಇದಕ್ಕೆ GST ಅಂಡರ್ ರೂಲ್ಸ್ ಅಲ್ಲಿ ಬರೋದೇ ಇಲ್ಲ, ಇವ್ರಿಗೆ ಹಣ ಬೇಕು ಅಷ್ಟೇ. ಮತ್ತೆ ಇನ್ನು ಪೆಟ್ರೋಲ್ ಪ್ರೈಸ್ ಬಗ್ಗೆ ಮಾತನಾಡ್ತಾ ಇದ್ರು ಸರ್. ಪೆಟ್ರೋಲ್ ಪ್ರೈಸ್ 3 ರೀತಿ ಡಿವೈಡ್ ಆಗುತ್ತೆ. ಒಂದು ಬೇಸಿಕ್ ಪ್ರೈಸ್, ಎಕ್ಸೈಸ್ ಡ್ಯೂಟಿ, ಡೀಲರ್ಸ್ ಕಮಿಷನ್ ಅಂಡ್ ಚಾರ್ಜಸ್, ವ್ಯಾಟ್, 3 ತರ ಆಗುತ್ತೆ. ನಿಮಗೆ ಗೊತ್ತಿದೆ ಬೇಸಿಕ್ ಪ್ರೈಸ್ ಅಂದ್ರೆ ಏನ್ ಬೇಸಿಕ್ ಪ್ರೈಸ್ ಇರುತ್ತೆ ಅದಿರುತ್ತೆ. ಮತ್ತೆ ಎಕ್ಸೈಸ್ ಡ್ಯೂಟಿ 13 ರೂಪಾಯಿ ಇರ್ತಕ್ಕಂಥದ್ದು ಎಲ್ಲಾ ರಾಜ್ಯಗಳಿಗೂ ಒಂದೇ ಪ್ರೈಸ್ ಇರ್ತಕ್ಕಂಥದ್ದು. ಕರ್ನಾಟಕ ಕೇಂದ್ರ ಸರ್ಕಾರ ಹಾಕ್ತಕ್ಕಂಥ ಎಕ್ಸೈಸ್ ಡ್ಯೂಟಿ ಕರ್ನಾಟಕಕ್ಕೊಂದು, ಆಂಧ್ರ ಪ್ರದೇಶಕ್ಕೊಂದು, ಗುಜರಾತ್ಗೊಂದು, ಮಹಾರಾಷ್ಟ್ರಕ್ಕೊಂದಲ್ಲ, ಎಲ್ಲಾ ರಾಜ್ಯಗಳಿಗೂ ಒಂದೇ ಪ್ರೈಸ್ ಅನ್ನು ಹಾಕ್ತಕ್ಕಂಥದ್ದು. ಆದ್ರೆ ಇವತ್ತು ನಮ್ಮ ದುರಾದೃಷ್ಟ ಏನು ಅಂತಂದ್ರೆ ಇವ್ರು ಹಾಕ್ತಕ್ಕಂಥ ವ್ಯಾಟ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ವ್ಯಾಟ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು ಒಂದು ತೆಲಂಗಾಣ, ಇನ್ನೊಂದು ಕರ್ನಾಟಕ. ಯಾಕೆಂದ್ರೆ ಎರಡೂ ಕಡೆನೂ ಲೆಟ್ ಮಿ ಕನ್ಕ್ಲೂಡ್ ಸರ್. ಗುಜರಾತ್ ನಲ್ಲಿ 13% ಇದೆ, ಡೆಲ್ಲಿನಲ್ಲಿ 19% ಇದೆ ವ್ಯಾಟ್, ಗೋವಾದಲ್ಲಿ 21% ಇದೆ, ತಮಿಳುನಾಡಲ್ಲಿ 13% ಇದೆ, ತೆಲಂಗಾಣದಲ್ಲಿ 35% ಇದೆ, ಕರ್ನಾಟಕದಲ್ಲಿ 30% ಇದೆ. ಯಾಕೆ ಕಾಂಗ್ರೆಸ್ ಇರ್ತಕ್ಕಂಥ ರಾಜ್ಯಗಳು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತಾ ಇದಾವೆ? ಇನ್ನ ನಾನು ಇದನ್ನ ಒಂದು ಮಾಡಿ ಹೇಳ್ಬಿಡ್ತೀನಿ ಸರ್. ಇನ್ನ ಗ್ಯಾಸ್ ಬೆಲೆ ಸರ್, ಗ್ಯಾಸ್ ಬೆಲೆನ ನಮ್ಮ ವಕ್ತಾರರು ಹೇಳ್ತಾ ಇದ್ರು ಸರ್. 2011ರಲ್ಲಿ ಗ್ಯಾಸ್ ಬೆಲೆ ಇದ್ದು 710. ನಾನು ಹೇಳ್ತಾ ಇರೋದು ವಿತೌಟ್ ಸಬ್ಸಿಡಿ. ಮತ್ತೆ 2012ರಲ್ಲಿ 922, 2013ರಲ್ಲಿ 1021, 2014ರಲ್ಲಿ 1241, 2015ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂತು 600 ರೂಪಾಯಿ ಇಳಿಸ್ತು. 2016 584, ಇವತ್ತೆಷ್ಟು ಸರ್ 855. 1241 855 ಆರೋಪಗಳಿಗೆ ಸತತ 11 ವರ್ಷ ಬೆಲೆ ಜಾಸ್ತಿ ಆಗಿದೆ. ಯಾಕೆ ಸುಳ್ಳು ಹೇಳ್ತೀರಿ? ದಿಲೀಪ್ ಗೌಡ್ರ ಒಂದ್ ನಿಮಿಷ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳೋಣ. ನಟರಾಜ್ ಗೌಡ್ರ ಗಮನಿಸ್ತಾ ಇದ್ರಿ ಬಿಜೆಪಿ ವಕ್ತಾರರು ಯಾವ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ರು ಎನ್ನುವುದಾಗಿ, ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಹೋಗೋದಾದ್ರೆ ಸರ್ ನಟರಾಜ್ ಅವರು ಪ್ರಶ್ನೆ ಇದೆ. ಈಗ ನೋಡಿ, ಈಗ ಗ್ಯಾಸ್ ಬೆಲೆ, ನಟರಾಜ್ ಗೌಡ್ರೆ ನನ್ನೊಂದು ಪ್ರಶ್ನೆ ಇದೆ ನಿಮ್ಗೆ. ಒಂದ್ ನಿಮಿಷ ಇರ್ರಿ. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗಿದ್ದಾಗ ಅವಾಗ $124 per ಬ್ಯಾರಲ್ ಇತ್ತು, ಆ ತರ ಬೆಲೆ ಇತ್ತು ಇಂಟರ್ನ್ಯಾಷನಲ್ ಬೆಲೆಲಿ. ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ರು, ಸಬ್ಸಿಡಿ ಕೊಡ್ತಾ ಇದ್ರು. ಸಬ್ಸಿಡಿ ಕೊಟ್ಬಿಟ್ಟು 415 ರೂಪಾಯಿಗೆ ಸಿಲಿಂಡರ್ ಬರ್ತಾ ಇತ್ತು. ಮೋದಿ ಸರ್ಕಾರ ಬಂದ ಮೇಲೆ ಏನ್ ಮಾಡಿದ್ರು, ಗಿವ್ ಅಪ್ ಕ್ಯಾಂಪೇನ್ ಅಂತ ಮಾಡಿದ್ರು. ಮೋದಿ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೇಕು. ಸಬ್ಸಿಡಿಯನ್ನ ನೀವು ಬಿಟ್ಕೊಟ್ಬಿಡಿ, ವಿತೌಟ್ ಸಬ್ಸಿಡಿ ಸಿಲಿಂಡರ್ ನೀವು ತಗೊಳ್ಳಿ ಅಂತ ಹೇಳಿ ಗಿವ್ ಅಪ್ ಕ್ಯಾಂಪೇನ್ ಮಾಡಿದ್ರು. ಅವ್ರಿಗೆ ಸಬ್ಸಿಡಿ ಕೊಡಕ್ ಆಗಿಲ್ಲ. ಆಮೇಲೆ ಏನ್ ಮಾಡ್ಬಿಟ್ರು ಅಂದ್ರೆ, ಸಬ್ಸಿಡಿಯನ್ನ ನಾವು ನೇರವಾಗಿ ನಿಮ್ಮ ಯಾರು ಗ್ರಾಹಕರಿದ್ದಾರೆ ಅವ್ರ ಖಾತೆಗಳಿಗೆ ಹಾಕ್ತಿವಿ ಅಂತ ಹೇಳಿ ಆ ಖಾತೆಗಳಿಗೆ ಹಾಕ್ತಾ ಇದ್ರು. ಕೋವಿಡ್ ಟೈಮ್ ಅಲ್ಲಿ ಬಂದಾಗ ಏಕಾಏಕಿ ಕೇಳ್ದಲೆ ಆ ಸಬ್ಸಿಡಿಯನ್ನು ಕೂಡ ನಿಲ್ಸ್ಬಿಟ್ರು, ಖಾತೆಗಳಿಗೆ ಹಣವನ್ನು ಹಾಕ್ಲಿಲ್ಲ. ಕಷ್ಟ ಸಮಯದಲ್ಲಿ ಮೋಸ ಮಾಡ್ಬಿಟ್ರು ಕೇಂದ್ರ ಸರ್ಕಾರ. ಇದು ಜ್ಞಾಪಕ ಇರ್ಲಿ. ನಾವು ಏನೋ ಒಂದು ಊಹಾಪೋಹದಲ್ಲಿ ಹೇಳತ್ತದಲ್ಲ. ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಎಷ್ಟು ಖರ್ಚು ಮಾಡುತ್ತೆ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಜನತೆ ಮೇಲೆ ಎಷ್ಟು ಖರ್ಚು ಮಾಡುತ್ತೆ, ನೀವು ಲೆಕ್ಕ ಹಾಕೋಣ. ನಾನು ಹೇಳಿದೆ 4 ಲಕ್ಷ ಕೋಟಿ ರೂಪಾಯಿ ನಾವಿಲ್ಲಿ ಬಜೆಟ್ ಮಾಡ್ತಾ ಇದೀವಲ್ಲ, ನೀವು ಬದ್ಧ ವೆಚ್ಚಗಳು ಬಿಟ್ಬಿಡಿ. ಬದ್ಧ ವೆಚ್ಚಗಳಲ್ಲದೆ ಕೂಡ 1.5 ಲಕ್ಷ ಕೋಟಿ ರೂಪಾಯಿ ನಾವು ಜನಗಳ ಮೇಲೆ ಖರ್ಚು ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಜನತೆ ಮೇಲೆ ಎಷ್ಟು ಖರ್ಚು ಮಾಡ್ತಾ ಇದೆ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇಂದ 25,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಮಗೆ ಡೆವಲ್ಯೂಷನ್ ಅಂತ 37,000 ಕೋಟಿ ರೂಪಾಯಿ ಖರ್ಚು, ಒಟ್ಟು 62,000 ಕೋಟಿ ರೂಪಾಯಿ ಮಾತ್ರ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಯಾವ ಯೋಜನೆ 10 ವರ್ಷ 11 ವರ್ಷದಲ್ಲಿ ಯಾವ್ದಾದ್ರು ಒಂದು ಯೋಜನೆ ನೀವು ತಗೊಳಕಾಗ್ತದ ಹೇಳಿ? ನಮ್ಗೆ ಒಂದು ಯೋಜನೆ ಮಾಡಿದ್ರು, ಇದನ್ನು ಶುರು ಮಾಡಿ ಇದನ್ನು ಕಂಪ್ಲೀಟ್ ಮಾಡಿರೋದು ಯಾವ್ದಾದ್ರು ಒಂದು ಯೋಜನೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಕೊಟ್ಟಿರೋದು ಹೇಳಿ ನೋಡಿ? ಯಾವುದು ಕೊಟ್ಟಿಲ್ಲ. ಇನ್ನು ಅವರದೇ ವಾಗ್ದಾನ ಇತ್ತಲ್ಲ, ಅವರ ಮಾತುಗಳಿತ್ತಲ್ಲ, ಆ ಮಾತುಗಳನ್ನ ಅವರು ಮುರಿದಿದ್ದಾರೆ. ಫಾರ್ ಎಕ್ಸಾಂಪಲ್ 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ GST ಕಾಂಪನ್ಸೇಷನ್ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ಮಧ್ಯಂತರ ವರದಿ ಇತ್ತು. ಅದ್ರಲ್ಲಿ ₹1 ಕೊಡ್ಲಿಲ್ಲ. ಆಮೇಲೆ 3,000 ಕೋಟಿ ರೂಪಾಯಿ ಪೆರಿಪೆರಿಯಲ್ ರಂಗ ರಸ್ತೆಗೆ ಬೆಂಗಳೂರಿನಲ್ಲಿ, ಆಮೇಲೆ 3,000 ಕೋಟಿ ರೂಪಾಯಿ ಈ ನೀರು ಕೆರೆಗಳ ಪುನರುಜ್ಜೀವನ ಕೆಲಸಕ್ಕೋಸ್ಕರ 6,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದವರು ₹1 ಕೊಡ್ಲಿಲ್ಲ. ಆಮೇಲೆ 2022ರಲ್ಲಿ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಅಲ್ಲಿ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅಲ್ಲಿ 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಯೋಜನೆಗೆ ನಾನು ಹಣವನ್ನ ಮೀಸಲಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದನ್ನೇ ಪುನರಾವರ್ತನೆ ಮಾಡಿ ಇಲ್ಲಿ ಬೊಮ್ಮಾಯಿ ಅವರು ತಮ್ಮ ಬಜೆಟ್ ಅಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಮಾಡಿಬಿಟ್ಟಿದ್ದಾರೆ, 5,300 ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ₹1 ಬಿಡುಗಾಸು ಕೂಡ ಇವತ್ತವರೆಗೂ ಚಕಾರ ಇಲ್ಲ. ಕೇಳ್ತಾನೆ ಇದೀವಿ. ಇಲ್ಲಿಂದ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಪ್ರತಿ ಬಾರಿ ಹೋದಾಗ್ಲೂ ಕೂಡ ಅದಕ್ಕೆ ಒಂದು ಮೆಮೊರಾಂಡಮ್ ಕೊಡ್ತಾರೆ, ಒಂದು ಮನವಿ ಪತ್ರ ಕೊಡ್ತಾರೆ, ಕೇಳ್ತಾರೆ. ₹1 ಬಿಟ್ಟಿಲ್ಲ. ಇದು ರಾಜ್ಯಕ್ಕೆ ಮಾಡಿರೋ ದ್ರೋಹ. ಕೇವಲ ಇದೆಲ್ಲ ಇದು ಯಾಮಾರ್ಸೋದಲ್ಲ, ದ್ರೋಹ. ಈ ದ್ರೋಹದ ಬಗ್ಗೆ 19 ಜನ ಎಂಪಿಗಳು ಯಾರು ಬಿಜೆಪಿಯ ನಾಯಕರುಗಳು ಮಾತಾಡಿರೋದನ್ನ ನಾವು ನೋಡಿದ್ದೀವ? ರಾಜ್ಯದ ಹಕ್ಕಲ್ಲ ಅದು, ರಾಜ್ಯದ ಹಣ ಅಲ್ಲ ಅದು, ಬೆವರಿನ ಹಣ ಅಲ್ಲ ಅದು, ಜನರ ದುಡಿಮೆಯ ಹಣ ಅಲ್ಲ ಅದು. ನೋಡಿ, ಇಲ್ಲಿಂದ ತೆರಿಗೆ ಡೆವಲ್ಯೂಷನ್ ಅಲ್ಲಿ ಆಗ್ತಾ ಇರೋ ಅನ್ಯಾಯವನ್ನ ನಾವು
ನೋಡಿ, ನಾವು ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರಿಗೂ ಹೇಳಿದ್ರು, ಬೊಮ್ಮಾಯಿ ಅವ್ರಿಗೂ ಹೇಳಿದ್ರು, ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವ್ರ ಹತ್ರ, ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ, ಬರ್ತೀವಿ, ಕರ್ಕೊಂಡು ಹೋಗಿ ನಾವು ಕೇಳ್ತೀವಿ ಅಂತ ಅವತ್ತು ಕರ್ಕೊಂಡು ಹೋಗಿಲ್ಲ. ಇವತ್ತು ಕೂಡ ಅವ್ರ ಕೇಂದ್ರದಲ್ಲಿ ಇದ್ದಾರಲ್ಲ, ಕುಮಾರಸ್ವಾಮಿ ನಿಮ್ ಮಾತು ನೀವು ಕೇಳಿರ್ಬೇಕು. ಒಂದು ದಿನದಲ್ಲಿ ನಾನು ಮೇಕೆದಾಟಿಗೆ ಅನುಮತಿ ಕೊಡಿಸ್ತೀನಿ ಅಂತ ಮಾತಾ ಚಕಾರ ಎತ್ತಾ ಇದಾರ, ಎತ್ತಾ ಇಲ್ಲ. ರಾಜ್ಯಕ್ಕೆ ಬರ್ಬೇಕಾದ್ರೆ ಯೋಜನೆಗಳ ಬಗ್ಗೆ ಚಕಾರ ಎತ್ತಾ ಇದಾರ, ಎತ್ತಾ ಇಲ್ಲ. ಯಾಕಂದ್ರೆ ಇವ್ರಿಗೆ ಅಲ್ಲಿ ಮಾತಾಡೋ ಧೈರ್ಯ ಸಾಲದು. ಮೋದಿ ಮುಂದೆ ನಿಂತ್ಕೊಂಡು ಮಾತಾಡ್ಬಿಟ್ರೆ ಎಲ್ಲಿ ಮನೆ ಕಳ್ಸಿಬಿಡ್ತಾರೆ. ಪ್ರತಾಪ್ ಸಿಂಹನ್ ಮನೆ ಕಳ್ಸಿದ್ರಲ್ಲ, ಸದಾನಂದ ಗೌಡ್ರನ್ನ ಮನೆ ಕಳ್ಸಿದ್ರಲ್ಲ, ಆ ರೀತಿಯಾಗಿ ಟಿಕೆಟ್ ರಾಜಕೀಯ ನಿವೃತ್ತಿಗೊಳಿಸ್ಬಿಡ್ತಾರೆ ಅನ್ನೋ ಭಯದಲ್ಲಿ 19 ಜನ ಎಂಪಿಗಳು ನಿಷ್ಕ್ರಿಯ ಆಗಿದ್ದಾರೆ. ಇದು ರಾಜ್ಯಕ್ಕೆ ಆಗ್ತಾರ ಅನ್ಯಾಯ. ನೋಡಿ, ಇಲ್ಲಿ ನಾವು ತಿನ್ನ ಬಿಸ್ಕೆಟ್ ಮೇಲೆ 18% GST ಹಾಕಿದ್ದಾರೆ. ಬಿಸ್ಕೆಟ್ ಮೇಲೆ ಬಡವರು ಬದುಕದ್ ಬೇಡವಾ? ಬದುಕದ್ ಬೇಡವಾ? ತರಕಾರಿ ಕೂಡ ಪಾಕೆಟ್ ಮಾಡಿ ಮಾರಿದ್ರೆ, ಅದ್ರ ಮೇಲೂ GST ರೀ. ರೈತ ಬೆಳೆಗೆ GST ನೇನ್ರಿ. ಎಲ್ಲಾರು ಇತಿಹಾಸದಲ್ಲಿ ಇತ್ತ, ಕರ್ನಾಟಕ ಭಾರತದ ಇತಿಹಾಸದಲ್ಲಿ ಇತ್ತ. ಈ ಕೇಂದ್ರ ಸರ್ಕಾರ ಕೆಲವು ಉದ್ಯಮಿಗಳಿಗೋಸ್ಕರ ಸಾಲ ಮನ್ನಾ 17 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ 11 ವರ್ಷಗಳಲ್ಲಿ. 17 ಲಕ್ಷ ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಾರ್ರಿ. ಸಾಹುಕಾರಗಳದ್ದು, ಉದ್ಯಮಿದಾರರದ್ದು. ಬಡವರು ರೈತರದ್ದು ಯಾವ್ದಾದ್ರು ₹1 ಸಾಲ ಮನ್ನಾ ಮಾಡಿದಾರೆ ನೋಡಿದ್ರ ನೀವು? ನಾವು ಸಾಧ್ಯನೇ ಇಲ್ಲ. ಅಂದ್ರೆ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ತೆರಿಗೆ ತೆಗೆದುಕೊಳ್ಳಲಿಕ್ಕೆ, ಜನರನ್ನ ಬಡವರನ್ನಾಗಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಸರ್ಕಾರ. ಜೆಡಿಎಸ್ನವರು ಇವತ್ತು ಮಾಡಿರುವಂತ ಹೋರಾಟದ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಎಲ್ಲ ಪಕ್ಷದ ವಕ್ತಾರರಿಂದ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತಾ ಇದ್ದೆ. ಹಾಗೇನೆ ಆಪ್ ವಕ್ತಾರರಾಗಿರುವಂಥ ರವೀಶ್ ದಾಸಪ್ಪ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾ ಹೋಗೋಣ. ರವೀಶ್ ದಾಸಪ್ಪ ಅವರೇ, ಮೈತ್ರಿ ಪಕ್ಷ ಅಂತ ಹೇಳಿದ್ರೆ ಹೋರಾಟವನ್ನ ಒಗ್ಗಟ್ಟಾಗಿ ಮಾಡಬೇಕು, ಈ ಎರಡೂ ಪಕ್ಷದವರು ಹೇಳ್ತಾ ಇದ್ರು, ನೀವು ಕೂಡ ಕೇಳಿಸ್ಕೊಂಡ್ರಿ ಅನ್ಕೊಂಡೆ. ನಮ್ಮ ಮೈತ್ರಿ ಇರೋದು ಎಲೆಕ್ಷನ್ಗಳಿಗೆ ಮಾತ್ರ. ದಿಲೀಪ್ ಗೌಡರು ಹೇಳಿದ್ರು, ಆಗ್ಲೇ ಮುಂಚಿತವಾಗಿ ಹೇಳಿದ್ರು, ನಮ್ಮ ಮೈತ್ರಿ ಇರೋದು ಎಲೆಕ್ಷನ್ಗಳಿಗೆ ಮಾತ್ರ ಎನ್ನುವುದಾಗಿ ಬಿಜೆಪಿ ವಕ್ತಾರರು ಹೇಳಿದ್ರು. ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ದೀನಿ. ಮಾತಾಡೋಣ ದಿಲೀಪ್. ಈಗ ಎಲೆಕ್ಷನ್ಗೆ ಮಾತ್ರ ಈ ಮೈತ್ರಿ ಸೀಮಿತನ, ಹೋರಾಟಗಳಲ್ಲಿ ಯಾಕೆ ಇವರು ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ ಅಂತೇಳಿ? ಇಲ್ಲ, ಒಟ್ಟಿಗೆ ಹೋರಾಟ ಮಾಡಬೇಕು ಅನ್ನೋ ಏನು ಪದ್ಧತಿ ಇಲ್ಲ. ಸಪರೇಟ್ ಆಗಿ ಹೋರಾಟ ಮಾಡ್ಬೋದು, ಆದ್ರೆ ರಾಜ್ಯದ ದೃಷ್ಟಿಯಿಂದ ಅವರು ಹೋರಾಟ ಮಾಡೋದು. ಬಟ್ ಅವ್ರು ಹೇಳಿರೋದು ನೀವು ಒಪ್ಕೊಳ್ತೀರಾ ಎಲೆಕ್ಷನ್ಗೆ ಮಾತ್ರ ಅಂತ ಹೇಳಿ? ಖಂಡಿತವಾಗ್ಲು ಹೋರಾಟ ಅಂತ ಬಂದ್ರೆ ಅವರು ಜೊತೆಲೇ ಹೋರಾಟ ಮಾಡಬೇಕು ಅಂತ ಏನು ನಿಯಮಾವಳಿಗಳು ಏನಿಲ್ಲ. ಹೋರಾಟ ಮಾಡಬೇಕು, ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಜನತೆಗೆ ಏನು ಒಳ್ಳೇದಾಗಬೇಕು ಅದು ಮಾಡಬೇಕು. ಆದ್ರೆ ನಾನು ದಿಲೀಪ್ ಗೌಡರಿಗೆ ಏನು ಕೇಳ್ತೀನಿ ಅಂದ್ರೆ, ಎಲ್ಲಿವರೆಗೂ ಯಾವುದೇ ಪಕ್ಷ ಅಧಿಕಾರದಲ್ಲಿರುತ್ತೆ ಅದೇ ಪಕ್ಷ ತನ್ನದೇ ಪಕ್ಷದ ವಿರುದ್ಧ ಹೋರಾಟ ಮಾಡೋದಲ್ಲ, ಅದೇ ನಿಜವಾದ ಹೋರಾಟ ಜನರಿಗೋಸ್ಕರ. ಯಾಕೆಂದ್ರೆ ರಾಷ್ಟ್ರದಲ್ಲಿ ದಯವಿಟ್ಟು ಕಂಪ್ಲೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆ ಆಗ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಇಂದ. ಯಾಕೆಂದ್ರೆ ಅದು ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುತ್ತೆ. ಇದು ಒಂದು ರಾಜ್ಯ, ನಮ್ದಾರು ಸಂಪದ್ಭರಿತ ರಾಜ್ಯ, ಸ್ವಲ್ಪ ಬೆಲೆ ಏರಿಕೆ ಆದರೆ ನಮಗೆ ಸಹಿಸ್ಕೊಳ್ಳೋ ಶಕ್ತಿ ಇದೆ. ಆದರೆ ರಾಷ್ಟ್ರದಲ್ಲಿ ಇವ್ರು ಏನು ಮಾಡಿದ್ದಾರೆ, ನೀವು ಯಾವ್ದಾದ್ರು ಪದಾರ್ಥ ತಗೊಳ್ಳಿ, ಎಲ್ಲದರಲ್ಲೂ ಬೆಲೆ ರಾಷ್ಟ್ರನೇ ಮೊದಲನೇಗೆ ಬೆಲೆ ಏರಿಕೆ ಮಾಡಿದ್ದು. ಅದರಲ್ಲೂ ವಿಶೇಷವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಿಮ್ಗೆ ಎಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಅದು ಸಂಪೂರ್ಣ ರಾಷ್ಟ್ರಕ್ಕೆ ಅನ್ವಯಿಸುತ್ತೆ. ಅದರ ಪರಿಣಾಮ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಅಂದ್ರೆ, ಇವರು ಏನೇನೋ ತಪ್ಪು ಮಾಹಿತಿ ಕೊಡ್ಬೋದು. ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ಇಲ್ಲ, ಹೇಳ್ತೀನಿ ಕೇಳಿ, ಅವ್ರಿಗೆ ಉತ್ತರ ಕೊಡ್ತೀನಿ. ಏನಂದ್ರೆ ನಾನು ಹೇಳ್ತೀನಿ, ಭೂತಾನ್ ಮತ್ತೆ ಪಕ್ಕದಲ್ಲಿರೋ ಸಣ್ಣ ರಾಷ್ಟ್ರಗಳಿಗೆ ನಮ್ಮ ಪೆಟ್ರೋಲ್ನ 50% ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ ಪವರ್ ಅದಾನಿ ಅವರು ಇವ್ರದೇ ಗೌರ್ಮೆಂಟ್ ಇರೋದು. ಇವರು ಡಾಕ್ಯುಮೆಂಟ್ ಅಲ್ಲೇ ಮಾತಾಡ್ತಾರೆ. ನೀವೇನೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಅಲ್ಲಿ ಮಾತಾಡ್ತೀರಾ. ನೀವು ಯಾವ್ದೋ ವಾಟ್ಸ್ಆಪ್ ಯೂನಿವರ್ಸಿಟಿ ತಗೊಂಡ್ ಹೇಳ್ತಾ ಇದ್ದೀರಾ. ನಾನು ಹೇಳ್ತೀನಿ ಸರ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಆಗ್ಲಿಲ್ಲ ಅಂದ್ರೂ ಸಹ ಇವ್ರ ಮನಸ್ಸೋ ಇಚ್ಛೆ ಬೆಲೆ ಏರಿಸ್ಕೊಂಡ್ಬರ್ತಾರೆ. ಅದಕ್ಕೆ ಕಾರಣ ಕೊಡೋದು ಮಾತ್ರ ಹೆಂಗೆ ಅಂದ್ರೆ, ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರೈಸ್ ಬೆಲೆ ಏರಿಕೆ ಆಗಿದೆ. ಏರಿಕೆ ತೈಲ ಬೆಲೆ ಏರಿಕೆ ಆಗಿರಲ್ಲ. ಇವರು ಕಪೋಲ ಕಲ್ಪಿತ ಇವ್ರದು. ಇವ್ರು ಹೆಂಗಾರು ಮಾಡಿ ಜನರ ದಾರಿ ತಪ್ಪಿಸ್ಬೇಕು, ದಿಕ್ಕು ತಪ್ಪಿಸ್ಬೇಕು. ಯಾಕೆಂದ್ರೆ ವಕಾಫ್ ಬಂತಲ್ಲ, ವಕಾಫ್ದು ದಾರಿ ತಪ್ಪಿಸೋಕ್ಕೋಸ್ಕರ ಬೆಲೆ ಏರಿಕೆ ಮಾಡಿದ್ರು. ಇಲ್ಲೂ ಹಂಗೆ ಮಾಡಿದ್ರು. ಇಲ್ಲ, ನೀವು ಎಲ್ಲದೂ ಅಷ್ಟೇನೆ ಜನರ ಮೇಲೆ ಸರ್ ಪ್ರತಿನಿತ್ಯ ಬರ. ಹೌದು, ನೀವೇನು ಜನಗಳ ದಾರಿ ಬೆಲೆ ಏರಿಕೆ ಮಾಡ್ಕೊಡೋ, ಹೌದು, ನೀವೆಲ್ಲ ವಿಷಯದಲ್ಲೂ ಬೆಲೆ ಏರಿಕೆ
ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತೀನಿ ಸರ್. ಈಗ ಸರ್ ಹೇಳ್ತೀನಿ, ನಾನು ಲಾಸ್ಟ್ ಹೇಳ್ತಾ ಇದ್ದೆ, ಡೆಲ್ಲಿನಲ್ಲಿ ಕಂಟಿನ್ಯೂಸ್ ಪವರ್ ಕಟ್ ಆಗ್ತಾ ಇದೆ. ನಮ್ಮ ಸರ್ಕಾರ ಇರ್ಬೇಕಾದ್ರೆ ಪವರ್ ಕಟ್ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಇವ್ರು ಬಂದ್ಬಿಟ್ಟು ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ, ಖಂಡಿತವಾಗ್ಲೂ ನಿರ್ವಹಣೆ ಮಾಡಕ್ ಆಗ್ತಾ ಇರಲಿಲ್ಲ. ಅಲ್ಲಿ ಅದೇನಂದ್ರೆ ಅವ್ರ ಉಳುಕುಗಳನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಇವರು ಬೇರೆ ಮೇಲೆ ಗೂಬೆ ಕುರ್ಸೋದೇ ಇವ್ರ ಕೆಲಸ. ಬಿಜೆಪಿನಲ್ಲಿ ಸರ್ ಬೇರೆ ಗಮನಿಸ್ತಾ ಇದ್ರಿ ಸರ್, ಕೆಲವೊಂದಿಷ್ಟು ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇತ್ತು. ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ಜೆಡಿಎಸ್ ನವರ ಮೈತ್ರಿ ಹೋರಾಟಗಳ ವಿಚಾರವಾಗೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಬೈ ಎಲೆಕ್ಷನ್ ಆಯ್ತು ರಾಜ್ಯದಲ್ಲಿ, ಅಲ್ಲಿ ತನಕ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದವರು ಈ ಬೈ ಎಲೆಕ್ಷನ್ ಮುಗಿದ ಬಳಿಕ ಬೇರೆ ಬೇರೆ ಹೋರಾಟ ಮಾಡೋ ಕಾರಣ ಏನ್ ಸರ್? ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟಿದೆ ಜೆಡಿಎಸ್ ನವರಿಗೆ. ಎಲ್ಲಿ ಬಿಜೆಪಿ ನಮ್ಮನ್ನ ನುಂಗಾಕ್ಬಿಡುತ್ತೋ ಅನ್ನೋ ಭಯ. ಇವಾಗ್ಲೂ ಸಹಿತ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಹೋರಾಟವನ್ನ ಮಾಡಿದ್ದು, ಆವಾಗ ಜೆಡಿಎಸ್ ನೆಗ್ಲೆಕ್ಟ್ ಮಾಡಿದ್ದು. ಅವಾಗ ಜೆಡಿಎಸ್ ನಾಯಕರೇ ಹೇಳಿದ್ರು ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಇದು ನಮ್ಮನ್ನ ನೆಗ್ಲೆಕ್ಟ್ ಮಾಡಲಾಗಿದೆ, ನಮ್ಗೆ ಇನ್ಫಾರ್ಮೇಶನ್ ಮಾಡಿಲ್ಲ, ನಮ್ ಜೊತೆಗೆ ಸೇರಿಸ್ಕೊಂಡಿಲ್ಲ ಅಂತ. ಈಗ ಅದರ ಪರಿಣಾಮವಾಗಿಯೇ ಸಪರೇಟ್ ಆಗಿ ಇವರು ಜೆಡಿಎಸ್ ನವರು ಸಹಿತ ಸ್ವತಂತ್ರ ಉದ್ಯಾನವನದಲ್ಲಿ ಇವಾಗ ಸಾಕಪ್ಪೋ ಸಾಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಅಲ್ಲೆಲ್ಲೇ ಭಿನ್ನಾಭಿಪ್ರಾಯ ಇದೆ, ಅವರಲ್ಲೂ ಸಮಸ್ಯೆ ಇದೆ. ಈಗ ಮಂಡ್ಯವನ್ನ ಇವರು ಬಿಟ್ಟುಕೊಟ್ರು, ಇವಾಗ ಶೋಭಾಯಾತ್ರೆ ಮಾಡ್ಕೊಂಡು ಬಿಜೆಪಿಯಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ, ಇವ್ರಿಗೆ ಅಸ್ತಿತ್ವ ಪ್ರಶ್ನೆ ಬರ್ತಾ ಇದೆ. ಆದ್ದರಿಂದ ಜೆಡಿಎಸ್ ನವರು ಸಹಿತ ತಮ್ಮ ಅಸ್ತಿತ್ವವನ್ನು ತೋರಿಸಬೇಕಾಗಿದೆ. ಅದಕ್ಕೆ ಈಗ ಸಪರೇಟ್ ಆಗಿ ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಸರಿ, ನಮ್ಮ ಪ್ರಜಾಪ್ರಭುತ್ವದ ಸ್ಮಾರ್ಟ್ನೆಸ್ ಅಂತಂದ್ರೆ ಏನು, ಬ್ಯೂಟಿ ಅಂತಂದ್ರೆ ಏನು, ಪ್ರತಿರೋಧ. ವಿರೋಧ ಪಕ್ಷಗಳು ಪ್ರತಿರೋಧವನ್ನ ಮಾಡಬೇಕು. ಆದ್ರೆ ವಿರೋಧ ಪಕ್ಷಗಳು ಅವರು ಮಾಡ್ತಾರಂತೆ ನಾನು ಮಾಡ್ತಾರಂತೆ ನಾವು ಬೇಕಾಗಿಲ್ಲ, ಒಟ್ಟಾಗಿ ಒಗ್ಗಟ್ಟಾಗಿ ಮಾಡಬಹುದಾಗಿತ್ತು. ಆದ್ರೆ ನಿಜವಾಗಿಯೂ ಅಂತಂದ್ರೆ ರಾಜ್ಯ ಸರ್ಕಾರದ ಈ ವಿರೋಧ ಪಕ್ಷಗಳಿದಾವಲ್ಲ, ಇದಕ್ಕೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಇವಾಗ ಅವರು ಆಕಸ್ಮಿಕವಾಗಿ ರೇಟ್ ಜಾಸ್ತಿ ಮಾಡದೇ ಇದ್ದಿದ್ರೆ ಸಿಲಿಂಡರ್ ಮತ್ತು ಪೆಟ್ರೋಲ್ದು ಇವ್ರಿಗೆ ಸ್ಟ್ರೆಂತ್ ಬರ್ತಾ ಇತ್ತು ಜನಾಕ್ರೋಶ ಯಾತ್ರೆಗೆ, ಸಾಕಪ್ಪೋ ಅನ್ನೋರಿಗೂ ಸಹಿತ. ಆದ್ರೆ ಯಾವಾಗ ಇವರು ಹೋರಾಟ ಶುರು ಮಾಡಿದ್ರು ಜನಾಕ್ರೋಶ, ಅವಾಗ ನೋಡಿ ಕೇಂದ್ರ ಸರ್ಕಾರದವರು ಬೆಲೆಯನ್ನ ಏರಿಕೆ ಮಾಡಿದ್ರು, ಇವ್ರ ತಲೆ ಮೇಲೆ ಅವ್ರು ಹೊಡೆದ್ರು. ಆಮೇಲೆ ಇವ್ರ ಕೈಲಿರ್ತಕ್ಕಂಥ ಅಸ್ತ್ರವನ್ನ ಕಾಂಗ್ರೆಸ್ನವರು ಕಿತ್ಕೊಂಡ್ರು. ಆಮೇಲೆ ಅವರು ಸಹಿತ ಹೋರಾಟವನ್ನು ಶುರು ಮಾಡಿದ್ರು, ಇವರು ರಾಜ್ಯದ ಮೇಲೆ, ಅವರು ಕೇಂದ್ರ ಸರ್ಕಾರದ ಮೇಲೆ. ಈ ರೀತಿಯಾಗಿ ನಾವು ಇದನ್ನ ಬೃಹನ್ ನಾಟಕವನ್ನ ಜನಸಾಮಾನ್ಯರು ನೋಡ್ತಾ ಇದ್ದೇವೆ. ಏನಪ್ಪಾ ಇವರ ನಮ್ಮ ಪ್ರತಿನಿಧಿಗಳು, ಇವರ ನಾವು ಆರಿಸಿ ಕಳಿಸಿದವರು ಈ ರೀತಿ ಕಿತ್ತಾಡ್ತಾವ್ರಲ್ಲಪ್ಪ, ಈ ರೀತಿ ಜಗಾಡ್ತಾ ಇದಾರಲ್ಲ, ಅವ್ರ ಮೇಲೆ ಇವರು ಆರೋಪ, ಇವ್ರ ಮೇಲೆ ಅವ್ರು ಪ್ರತ್ಯಾರೋಪ ಮಾಡ್ತಾ ಇದ್ದಾರಲ್ಲ ಅಂತ ನಾವು ತುಂಬಾ ನೊಂದ್ಕೊಳ್ತಾ ಇದೀವಿ ಸ್ವಾಮಿ, ವೋಟರ್ಸ್ಗಳು, ನಾವು ಜನಸಾಮಾನ್ಯರು. ಆದ್ದರಿಂದ ಈ ಜೆಡಿಎಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆ, ಬಿಜೆಪಿ ಅವರ ವಿಸ್ತರಣಾವಾದ, ಇವುಗಳ ಜೊತೆಯಲ್ಲಿ ಈಗ ಜನರು ಅನ್ನೋದು ಒಂದು ಆಟದ ಗೊಂಬೆ ಆಗಿದ್ದಾರೆ. ವೋಟ್ ಮಾಡಿದ್ರಿ ಮುಗಿದು ಕೂತ್ಕೊಳ್ಳಿ ಅಂತ ಕೂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಹಿತ ಏನು ಸರ್ ಈ ರೀತಿಯಾದಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ತೆರಿಗೆಯನ್ನ ಏರಿಸಬೇಡಿ ದಯವಿಟ್ಟು. ಆಮೇಲೆ ಎಲ್ಲರಿಗೂ ಅವರವರೇ ಆದ ರೀಸನ್ಸ್ ಇದಾವೆ. ಇವ್ರು ಹೇಳ್ತಾ ಇದಾರೆ 4 ಲಕ್ಷ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಸ್ವಾಮಿ, ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿ ಹೋಗಿರ್ತಕ್ಕಂಥ 100 ರೂಪಾಯಿಯನ್ನ ನಾವು ಕೊಟ್ರೆ ನಮ್ಗೆ 12 ರೂಪಾಯಿ ಕೊಡ್ತಾರಲ್ರಿ ವಾಪಸ್ಸು, ಉಳಿದದ್ದನ್ನೆಲ್ಲ ಹೋಗ್ಬಿಟ್ಟು ಬೀಮಾರ್ ರಾಜ್ಯಗಳಿಗೆಲ್ಲ ಹಂಚ್ಬಿಡ್ತಾರಲ್ರಿ ಅಂತ ಇವ್ರು ಹೇಳ್ತಾ ಇದಾರೆ. ನಾವು ಕೊಟ್ಟಿರೋ ದುಡ್ಡು ನಮ್ಗೆ ವಾಪಸ್ ಬರ್ತಾ ಇಲ್ಲ, ಅದನ್ನ ನಾವು 50% ಆದ್ರೂ ಕೊಟ್ರೆ ನಾವು ಇನ್ನೂ ಹೆಚ್ಚು ತೆರಿಗೆಯನ್ನು ಹಾಕೋದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಯ್ತಾ, ಆವಾಗ ಬಿಜೆಪಿ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ರಾಜ್ಯ ಸರ್ಕಾರ ಇರೋದೇನಕ್ಕೆ, ರಾಜ್ಯ ನಡೆಸೋದಕ್ಕೆ ತಾನೆ, ನೋಡ್ಲಿ ಬಿಡಿ, ಎಲ್ಲಾನು ಕೇಂದ್ರ ಸರ್ಕಾರದವರೇ ಕೊಡ್ಬೇಕಾ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಬೃಹನ್ ನಾಟಕವನ್ನು ನೋಡ್ಕೊಂಡು ನಾವು ತೆರಿಗೆಯನ್ನ ಕಟ್ಕೊಂಡು ಸಾಯ್ಬೇಕಾ? ನಮ್ಮ ಮನೆಯಲ್ಲಿ ನಿರುದ್ಯೋಗಿಗಳಿದ್ದಾರೆ ಸ್ವಾಮಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಡವರಿದ್ದಾರೆ, ತುಂಬಾ ಕಷ್ಟದಲ್ಲಿದ್ದಂತ ಜೀವಿಗಳಿದ್ದಾರೆ. ಯಾವ ರೀತಿಯ ಸಹಾಯವನ್ನು ಮಾಡಿದಿರಿ, ಯಾವ ಯೋಜನೆಗಳನ್ನು ಮಾಡಿದಿರಿ, ಯಾವ ಯೋಜನೆಗಳನ್ನು ಕೊಟ್ಟಿದ್ದೀರಿ? ಇವತ್ತು ಸಹಿತ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಏನು ಯೋಜನೆಗಳನ್ನ ಕೊಡುತ್ತೋ, ಈ ಜಲ ಮಿಷನ್ ಇನ್ಯಾವುದು, ಅವು ಎಲ್ಲರಿಗೂ ಸಹಿತ 50% ರಾಜ್ಯ ಸರ್ಕಾರವು ಕೊಡಬೇಕು. ಕೇಂದ್ರ ಸರ್ಕಾರ ಇಂಡಿಪೆಂಡೆಂಟ್ ಆಗಿ ಎಲ್ಲಾ ಸರ್ಕಾರಕ್ಕೆ ಅನುದಾನವನ್ನು ಕೊಡೋದಿಲ್ಲ. ರಾಜ್ಯ ಸರ್ಕಾರದ ಹಣಕಾಸಿನ ಸಹಾಯ ಇಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳು ನಡೆಯೋದಿಲ್ಲ. ಆದ್ದರಿಂದ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದಾಗಿ ಅವರವರ ತೆರಿಗೆ ಸಂಗ್ರಹವನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಕೆಲಸವನ್ನ ಯೋಜನೆಗಳ ಮೂಲಕ ಮಾಡಬೇಕು. ಮಾಡಿದರೆ ಮಾತ್ರ ಈ ರಾಜ್ಯ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂತಂದ್ರೆ ಈ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ರಾಜಕೀಯ ಹಿತಾಸಕ್ತಿಗಾಗಿ ನಡೀತಾ ಇರ್ತವೆ. ಎಸ್ ಸರ್, ಎಸ್. ಸೈಯದ್ ಅವರೇ, ಇನ್ನೊಂದು ಕಡೆಯಲ್ಲಿ ಇವತ್ತು ಸುರೇಶ್ ಬಾಬು ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಿಜಕ್ಕೂ ಕೂಡ ಈ ಮೈತ್ರಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆದಾಗ, ಬೇರೆ ಬೇರೆ ಹೋರಾಟಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಮನ್ವಯತೆ ಕೊರತೆ ಎನ್ನುವಂಥದ್ದು ಎರಡೂ ಪಕ್ಷದಲ್ಲಿ ಇದೆ ಎನ್ನುವಂಥದ್ದಾಗಿ ಸುರೇಶ್ ಬಾಬು ಅವರು ಹೇಳಿದ್ದಾರೆ. ಏನು ಹೇಳ್ತೀರಾ, ನಿಜಾನಾ ಇದು? ಸರಿ,
ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಗಲೇ ನಟರಾಜೇಗೌಡರು ಕೆಲವೊಂದು ಹೇಳಿದರು. ಓಕೆ, ಅದಕ್ಕೆ ಒಂದು ಮಾತು ಕೇಳಿಬಿಡ್ತೀನಿ. ಕುಮಾರಸ್ವಾಮಿಯವರು ಏನು ಪರ್ಮಿಷನ್ ಕೊಡಿಸ್ಬಿಡ್ತಾರ ಅಂತ ಕೇಳಿದ್ರು ಮೇಕೆದಾಟಿಗೆ. ಓಕೆ, ಆಯಿತಾ? ಅಟ್ಲೀಸ್ಟ್ ಸ್ವಲ್ಪ ನಾಲೆಡ್ಜ್ ಇರಬೇಕು. ಫಸ್ಟು ಇವರು ಲವ್ ಡ್ಯೂಯೆಟ್ ಸಾಂಗ್ ಹಾಡ್ತಾ ಇದ್ದಾರಲ್ಲ ತಮಿಳ್ನಾಡು ಜೊತೆಯಲ್ಲಿ ನೀರು ಹರಿಸ್ಬಿಟ್ಟು, ಓಕೆ, ಅವ್ರ ಜೊತೆಯಲ್ಲಿ ಮಾತಾಡಿ ಫಸ್ಟು ಅವ್ರ ಹತ್ರ NOC ತೊಗೋಬೇಕು. ಇಲ್ಲ ಅಂದರೆ ಅಟ್ಲೀಸ್ಟು ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಫೈಲ್ ಮಾಡಬೇಕು. ಓಕೆ, ಆವಾಗಲೇ ಅದು ತೀರ್ಮಾನ ಆಗೋದು. ಏನಿಲ್ದಂಗೆ ಮೇಕೆದಾಟ ಆಗಿಲ್ಲ ಅಂತ ಬೇರೆ ಇವ್ರು ಗೂಬೆ ಕೂರಿಸುವಂಥ ಕೆಲಸ ಮಾಡಿದ್ರೆ ಆಗಲ್ಲ. ಯು ಶುಡ್ ಹ್ಯಾವ್ ಸಮ್ ನಾಲೆಡ್ಜ್. ಆಮೇಲೆ ಆಗಲೇ ಹೇಳಿದ್ರಲ್ಲ 4 ಲಕ್ಷ ಮಾಡಿಬಿಟ್ಟು ನಾವು ಏನೋ ಉದ್ಧಾರ ಮಾಡಿಬಿಟ್ಟಿವಿ ಅಂತ. ಈ 4 ಲಕ್ಷ ಸಾಲ ತೀರ್ಸೋರು ಯಾರು? ಎಸ್, ಆಯ್ತಾ? ಎಲ್ಲ ಕೇಂದ್ರದ ಬಗ್ಗೆನೇ ಹೇಳ್ಬಿಟ್ರು. ಯಾರು? ನಟರಾಜೇಗೌಡರು ತುಂಬ ಅದ್ಭುತವಾಗಿ ಹೇಳಿದ್ರು. ಆದರೆ ಹಾಲು ನಮ್ಮ ನಂದಿನಿ ಹಾಲ್ ಮೇಲೆ 3ನೇ ಬಾರಿ ಬೆಲೆ ಏರಿಕೆ ಆಗಿರೋದು ಎದಕ್ಕೋಸ್ಕರ? ಸೆಂಟ್ರಲಿಂದಲ್ಲ. ಇವಾಗ ಬೆಲೆ ಏರಿಕೆ ಆಗಿರುವಂತ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಒಂದು ನಿಮಿಷ. ಓಕೆ, ಆಮೇಲೆ ಇನ್ನೂ ಇದೆ ಲಿಸ್ಟು. ನಂದಿನಿನ ಮುಚ್ಚಕ್ಕೆ ಹೋಗ್ಬಿಟ್ಟಿದ್ರು ಬಿಜೆಪಿ ಅವರು. ಆಯ್ತಾ? ರೈತರ ಸಬ್ಸಿಡಿ 1,000 ಕೋಟಿ ಕೊಡಬೇಕು ಸರ್. ಪೆಟ್ರೋಲ್ ಮೇಲೆ ಮುಂಚೆ ಓದಿನ ವರ್ಷ 3 ರೂಪಾಯಿ ಡೀಸೆಲ್ ಮೇಲೆ 3.5 ರೂಪಾಯಿ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ರು. ಅದು ಸೆಂಟ್ರಲಿಂದ ಮಾಡಿದ್ದ. ಇವಾಗ ಮತ್ತೆ ಜಾಸ್ತಿ ಮಾಡಿದ್ದಾರೆ, ಸೆಂಟ್ರಲಿಂದ ಮಾಡಿರೋದಾ? ಇವಾಗ ಎಲೆಕ್ಟ್ರಿಕ್ ಮೇಲೆ 36 ಪೈಸಾ ಪರ್ ಯೂನಿಟ್, ದಟ್ ಕಾಸ್ಟ್ 20 rupees to 140 rupees ಎವ್ರಿ ಮಂತ್. ಅದು ಸೆಂಟ್ರಲ್ ಅವ್ರು ಮಾಡಿರೋದಾ? ಸ್ಟ್ಯಾಂಪ್ ಡ್ಯೂಟಿ ಮೇಲೆ ಜಾಸ್ತಿ ಆಗಿದೆ, ಅಫಿಡವಿಟ್ ಮೇಲೆ ಜಾಸ್ತಿ ಆಗಿದೆ, ಲಿಕ್ಕರ್ ಮೇಲೆ ಜಾಸ್ತಿ ಆಗಿದೆ. ಇದು ಟ್ಯಾಕ್ಸು, ಗಾರ್ಬೇಜ್ ಕಲೆಕ್ಷನ್, ಕಸದ್ದು ಅದು ಟ್ಯಾಕ್ಸ್. ಆಮೇಲೆ ನಿಮ್ಮ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಟ್ಯಾಕ್ಸ್. ಇದು ಸೆಂಟ್ರಲ್ ಅವ್ರು ಹಾಕಿರೋದು, ನೀವು ಹಾಕಿರೋದಾ? ಅಟ್ಲೀಸ್ಟ್ ಸುಳ್ಳು ಹೇಳಿದ್ರೆ ಸ್ವಲ್ಪ ಸತ್ಯ ಇರಬೇಕು. ಜನ ನೋಡ್ತಾ ಇದ್ದಾರೆ. ಎಷ್ಟಂತ ಸುಳ್ಳು ಹೇಳ್ಬಿಟ್ಟು ಎಷ್ಟಂತ ಜನರನ್ನ ಯಾಮಾರಿಸ್ಬಿಡ್ತಿರ್ತಿ. ಇನ್ನೊಂದು ಬೇರೆ ನೀವು ಮಾಡೋದು ಗೂಬೆ ತಗೊಂಡೋಗಿ ಸೆಂಟ್ರಲ್ ಮೇಲೆ, ಸೆಂಟ್ರಲ್ ಅವ್ರು ಕೊಟ್ರೆ ಇನ್ನೊಂದು ಕೆಲಸ ಮಾಡ್ತೀರಿ. ಇಲ್ಲಿವರೆಗೂ ನಮ್ಮ ರಾಜ್ಯದ ದುಡ್ಡು ನಾವು ಇಲ್ಲಿವರೆಗೂ ನೋಡಿರ್ಲಿಲ್ಲ. ಆಂಧ್ರಾಗೆ ಅಥವಾ ಬೇರೆ ಸ್ಟೇಟ್ ಟ್ರಾನ್ಸ್ಫರ್ ಆಗೋದು. ಇವಾಗ ಸೆಂಟ್ರಲ್ ಇಂದ ದುಡ್ಡು ಕೊಡ್ತಾರೆ. ಏನ್ ಗ್ಯಾರಂಟಿ ನಾಳೆ ಬೇರೆ ಯಾವ್ದಾದ್ರು ಎಲೆಕ್ಷನ್ಗೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಮೇಲೆ ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳು ಮಾಡಿರೋದಂತ ಸುಲಭವಾಗಿ ಹೇಳ್ಬಿಡ್ತೀರಿ. ಆಯ್ತಾ ಸರ್? ಹಿಂಗೆಲ್ಲ ಇಟ್ಕೊಂಡು ಒಂದು ಬೆರಳು ನಿಮ್ ಕಡೆ ಇದ್ರೆ ಈ 3 ನನ್ನ ಕಡೆ ಇದೇವಲ್ಲ. ನಟರಾಜೇಗೌಡರು ದಯವಿಟ್ಟು ಅದನ್ನ ನೋಡ್ಕೋಬೇಕು. ಆಯ್ತಾ? ಇವಾಗ ಕೊರತೆ ಬಗ್ಗೆ ಕೇಳಿದ್ರಿ, ಸಮನ್ವಯತೆ ಕೊರತೆ ಇದೆಯಾ ಅಂತ ಕೇಳಿದೆ. ಆವಾಗ್ಲೂ ಹೇಳಿದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನಾವು ಮೈತ್ರಿ ಅಂದ್ರೆ ಎಲ್ಲಾ ಕಡೆ ಈ ಲವರ್ಸ್ ತರ ಕೈಯಲ್ಲಿ ಕೈ ಹಾಕೊಂಡು ನಿಂತ್ಕೊಳ್ಳಕ್ ಆಗಲ್ಲ ಸರ್. ಆಯ್ತಾ? ಪ್ರತಿಭಟನೆ ಮಾಡಬೇಕು. ಈ ರಾಜ್ಯದ ವಿರುದ್ಧವಾಗಿ ನಾವು ಹೋರಾಟಗಳು ಮಾಡಬೇಕು. ತಪ್ಪು ಮಾಡಿದಾಗ ಯಾರು ಸಪ್ರೇಟ್ ಆಗಿ ಮಾಡ್ತಾರೋ ಇಲ್ಲ ಸೇರ್ಕೊಂಡು ಮಾಡಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾವು ಹೋರಾಟ ಮಾಡೋದು ಇಂಪಾರ್ಟೆಂಟು. ಯಾವಾಗ ಸೇರ್ಕೋಬೇಕು ಅವಾಗ ಸೇರ್ಕೊಳ್ತೀವಿ. ಬೇರೆ ಬೇರೆ ಕಡೆಯಿಂದ ಮಾಡ್ತಾ ಇದೀವಿ, ಅವರು ಮಾಡ್ತಾ ಇದಾರೆ, ನಾವು ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಎಸ್, ವೆಲ್ ದಿಲೀಪ್ ಗೌಡ್ರೆ, ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಮಾತ್ರ ಬೆಲೆ ಏರಿಕೆಯನ್ನ ಮಾಡಿಲ್ಲ, ಕೇಂದ್ರ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನ ಮಾಡಿದೆ. ನೀವು ಪ್ರತಿಭಟನೆ ಮಾಡ್ತಾ ಇದ್ದಂತ ಸಂದರ್ಭ, ಜನಾಕ್ರೋಶಯ ಯಾತ್ರೆಯ ದಿನವೇ ಗ್ಯಾಸ್ನ ಬೆಲೆ ಏರಿಕೆ ಆಯ್ತು. ಇದು ಬೆಲೆ ಏರಿಕೆ ಅಲ್ವಾ ಸರ್? ಇದು ಜನರಿಗೆ ಹೊರೆ ಆಗಲ್ಲ? ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇವತ್ತು ಅದು ಡೀಸೆಲ್ ಮತ್ತೆ ಪೆಟ್ರೋಲ್ ಪ್ರೈಸ್ ಬಗ್ಗೆ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಬಹಳ ಸರಳವಾಗಿ ಹೇಳಿದ್ದೀನಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ವ್ಯಾಟ್ ಅನ್ನ ಕಲೆಕ್ಷನ್ ಮಾಡ್ತಾ ಇರ್ತಕ್ಕದ್ದು ತೆಲಂಗಾಣ ಮತ್ತೆ ಕರ್ನಾಟಕ. ತೆಲಂಗಾಣ 35%, ಕರ್ನಾಟಕ 30%. ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕಕ್ಕೊಂದು, ಗುಜರಾತ್ಗೊಂದು, ತಮಿಳ್ನಾಡಿಗೊಂದು, ಆಂಧ್ರ ಪ್ರದೇಶಕ್ಕೊಂದು ಮಾಡ್ತಾ ಇಲ್ಲ ಸ್ವಾಮಿ. ಎಲ್ಲರಿಗೂ ಒಂದೇ ಟ್ಯಾಕ್ಸ್ ಅನ್ನು ಹಾಕಿರ್ತಕ್ಕಂಥದ್ದು. ನೀವ್ಯಾಕೆ ಜಾಸ್ತಿ ಮಾಡಿದಿರಿ? ನಿಮ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ. ಮತ್ತೆ ನೀವು ಇವತ್ತು ಗ್ಯಾಸ್ ಬೆಲೆ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, 2014 1241 ರೂಪಾಯಿ ಕೊಡ್ತಾ ಇದ್ರಿ ಗ್ಯಾಸ್ನ ನೀವು. ಇವತ್ತು 855 ರೂಪಾಯಿ ಕೊಡ್ತಾ ಇದೀವಿ ನಾವು. ಯಾವ್ದು ಗ್ಯಾಸ್ ಬೆಲೆ ಎಲ್ಲಿ ಜಾಸ್ತಿ ಆಗಿದೆ? ನೀವು ಇನ್ನೂ ಹೇಳ್ತಾ ಇದ್ದೀರಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸ್ ಡೆವಲ್ಯೂಷನ್ ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ. ಇಡೀ ದೇಶದಲ್ಲಿ 1,06,000 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನು ತೆಗೆದುಕೊಂಡಿದೆ. ಯಾಕೆ ನಾವು ಸುಳ್ಳು ಮಾಹಿತಿಗಳನ್ನ ಜನಗಳಿಗೆ ಸ್ಪ್ರೆಡ್ ಮಾಡೋದು ಬೇಡ. ಇನ್ನೊಂದು ನೆಗ್ಲೆಕ್ಟ್ ವಿಚಾರ ಮಾತಾಡಿ ಸರ್. JDS ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಆಗಿಲ್ಲ, ಏನೂ ಆಗಿಲ್ಲ. JDS ನಾವು ಜೊತೆಲಿ ಹೋಗ್ತಾ ಇದೀವಿ. ಹೋರಾಟವನ್ನ ಜೊತೆಲಿ ಮಾಡ್ತಾ ಇಲ್ಲ ಅಂತಂದ್ರೆ ನಾವು
ಮೈತ್ರಿನಲ್ಲಿ ಒಡಕು ಮೂಡಿದೆ ಅಂತಲ್ಲ, ಹೋರಾಟವನ್ನ ನಾವು ಜೊತೆಲಿ ಮಾಡಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಥವಾ ಬಸವರಾಜ ರಾಯರೆಡ್ಡಿ ಅವರು ಹೇಳಿರೋದು ಸರಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಒಪ್ಕೊಳ್ಳಲ್ಲ. ಬಸವರಾಜ ರಾಯರೆಡ್ಡಿ ಹೇಳಿದ್ರಲ್ಲ, ಇಡೀ ದೇಶದಲ್ಲಿ ಕರ್ನಾಟಕ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿ, ಅದನ್ನ ಒಪ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ನಾವು ಹೋರಾಟವನ್ನ ಬೇರೆ ಬೇರೆ ಮಾಡ್ತಾ ಇರೋದು ಅಟ್ಲೀಸ್ಟ್ ಬಿಸಿ ಮುಟ್ಲಿ ಅಂತ ಹೇಳಿ. ಸರ್, ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ನಮ್ಮ ಅಮ್ಮ ಆದ್ಮಿ ಹೋಗ್ತಾರೆ ಹೇಳಿದ್ರು. ಒಂದೇ ಒಂದ್ ಹೇಳಿ ಸರ್, ಯಾವ್ದು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳಿ, ಯಾವ್ದು ಬರ ಸುಮ್ಮನೆ ಇದೆ ಹೇಳ್ತಾ ಇದ್ದೀರಲ್ಲ ಸರ್. ಇವತ್ತು ಸಿದ್ದರಾಮಯ್ಯನವರು ಬಗ್ಗೆ 500 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ ಹೇಳಿ ಒಂದು ಏನೋ ಗಣಿಗೆ ಸಂಬಂಧಪಟ್ಟಂತೆ ಅದು ಒಂದು ನಡೀತಾ ಇದೆ, ಅದು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ. ಇನ್ನು ರಾಜಣ್ಣ ಅವರು, ನಿಮ್ದೇ ಪಕ್ಷದ ರಾಜಣ್ಣ ಅವ್ರು ಗೊಳೋ ಅಂತ ಹೇಳ್ತಾ ಇದ್ದಾರೆ, ಸ್ವಾಮಿನಾರ ಪರಿಸ್ಥಿತಿ ಹಿಂಗ್ ಆಗ್ಬಿಟ್ಟಿದೆಯಲ್ಲ, ಏನ್ ಮಾಡೋದು ಅಂತ ಹೇಳಿ. ನೀವು ಕರ್ನಾಟಕ ಸಮಸ್ಯೆ ಬಗ್ಗೆ ಮುಂದೆ ಸರ್, ಕರ್ನಾಟಕ ಸಮಸ್ಯೆ ಬಗೆಹರಿಸಕ್ ರೆಡಿ ಇಲ್ಲ. ಕೇರಳದ ವೈನಾಡಿನಲ್ಲಿ ಅಲ್ಲಾಗಿರ್ತಕ್ಕಂಥ ಮನೆಗಳನ್ನ ಕಟ್ಸ್ಕೊಡಕ್ ಹೋಗ್ತಾ ಇದೀರಿ. ಆನೆ ತುಳುಕೋಡ್ ಒಳಗಾದ 25 ಲಕ್ಷ ಕೊಡಕ್ ಹೋಗ್ತೀರಿ. ಬಂಡೀಪುರ ಅರಣ್ಯದಲ್ಲಿ ಪ್ರಾಣಿಗಳು ಸಾಯ್ತವೆ ಅಂತ ಹೇಳಿ ರಾತ್ರಿ ಹೊತ್ತು ನಿಷೇಧ ಮಾಡಿದ್ರೆ ಅಲ್ಲಿ ಬಂಡೀಪುರ ಅರಣ್ಯದ ವಾಹನ ಸಂಚಾರ ಕೇರಳ ರಾಜ್ಯ ವಯನಾಡ್ಗೋಸ್ಕರ ಮುಖ್ಯಮಂತ್ರಿ ಆಗಿದ್ದೀರಾ, ಕರ್ನಾಟಕಕ್ಕಾಗಿದ್ದೀರಾ? ನಟರಾಜ್ ಗೌಡ್ರೆ, ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿ. ನಿಮ್ಮ ಪಕ್ಷದ ವತಿಯಿಂದ ಇವತ್ತೊಂದು ಹೋರಾಟ ಆಯ್ತು, ಒಂದು ಲಾರಿ ಕಳಿಸಿದ್ರು, ದಾಖಲೆ ಬಂತ ಸರ್? ಇಲ್ಲ, ಅವತ್ತು ಟನ್ ಗಟ್ಲೆ ಲಾರಿ ಇದ್ರೆ ಅಲ್ಲೇನ ಒತ್ತುವರಿ ಮಾಡ್ಕೊಂಡಿದಾರಲ್ಲ ಕೇಂದ್ರಗಳಲ್ಲಿ, ಅಲ್ಲೇನೋ ಮುಚ್ಚಿಕ್ಕಿದಾರ. ತಂದ್ ಬಿಡ್ರಿ, ಜವಾಬ್ದಾರಿ ಇಲ್ವಾ? ಜವಾಬ್ದಾರಿತ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ ತಮ್ಮ ಮೇಲೇನೆ ತಾವೇನೆ ಯಡಿಯೂರಪ್ಪ ಜೊತೆ ಸೇರ್ಕೊಂಡು ಇಲ್ಲಿ ಗಂಗೆನಹಳ್ಳಿಯಲ್ಲಿ 1 ಎಕರೆ 11 ಗುಂಟೆನ ಬಡವರ ಜಮೀನನ್ನ, ಸರ್ಕಾರದ ಜಮೀನನ್ನ ಲೂಟಿ ಹೊಡ್ಬಿಟ್ರಲ್ಲ, 100 ಕೋಟಿ ರೂಪಾಯಿ ಜಮೀನನ್ನ. ಅವ್ರಿಗೆ ಯಾವ ಜವಾಬ್ದಾರಿ ಇದೆ, ಯಾವ ನೈತಿಕತೆ ಇದೆ ಅವ್ರು ಮಾತಾಡ್ಲಿಕ್ಕೆ? ಕುಮಾರಸ್ವಾಮಿ ಇಸ್ ಇಟ್ ಅಂಡ್ ರನ್ ಕೇಸ್ ಬಿಡಿ, ಅವ್ರ ಬಗ್ಗೆ ಮಾತಾಡೋದು ವ್ಯರ್ಥ ಪ್ರಯತ್ನ. ಸ್ವಲ್ಪ ಬುದ್ಧಿ ಇರಬೇಕು. ಕಸ ತಗೊಂಡು ಬರಕ್ಕೆ ಲಾರಿ ಕಳಿಸೋದು, ಡಾಕ್ಯುಮೆಂಟ್ ತರಕಲ್ಲ. ಕಳೆದ ಜನವರಿಯಿಂದ ನೋಡಿ, ಇವಾಗ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ $64.4 ಪರ್ ಬ್ಯಾರಲ್ ಇದೆ ರೀ. ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಇವಾಗ $64 ಪರ್ ಬ್ಯಾರಲ್ ಇದೆ. ಇದು 15% ಜನವರಿಯಿಂದ 15% ಬೆಲೆ ಕಡಿಮೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಜನವರಿಯಿಂದ 15% ಬೆಲೆ ಕಡಿಮೆ ಆಗಿದೆ, ಈ ಪ್ರೈಸ್ ರೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಜವಾಬ್ದಾರಿ ಕೇಂದ್ರ ಸರ್ಕಾರನ ಇದು? ಜಾಸ್ತಿ ಮಾಡಿದಿರಿ ಪ್ರೈಸ್ ಅಂತ ಕೇಳ್ತಾ ಇರೋದು ಗೌಡ್ರೆ. ನೀವು ಈಗ ಮಾತಾಡ್ಬಿಡ್ಬೇಕು, ನೀವು ಮಾತಾಡ್ಬಿಡ್ಬೇಕು. ಏನ್ ಗೊತ್ತಾ, ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಗ್ಯಾಸ್ ಮೇಲೆ ಪ್ರೈಸ್ ಜಾಸ್ತಿ ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಬೆಲೆ ಆಗ್ತಾ ಇದ್ರು ಕೂಡ ಹೆಚ್ಚಿಗೆ ಮಾಡ್ತಾ ಇದಾರೆ ಅಂದ್ರೆ ಯಾರಿಗೋಸ್ಕರ, ಯಾರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಬಡವರ ಲಾಭಕ್ಕೋಸ್ಕರ. ಇದು ಬಡವರಿಗೆ ಅನುಕೂಲ ಆಗುತ್ತೆ, ಇದರಿಂದ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಗ್ಯಾಸ್ ಬೆಲೆ $800, $805 ಸಿಲಿಂಡರ್ ಕೊಟ್ರೆ ಯಾವ ಯೋಜನೆಯಲ್ಲಿ ಒಂದು ಸಿಲಿಂಡರ್ ಮೇಲೆ $50 ಜಾಸ್ತಿ ದಯವಿಟ್ಟು ನೀವು ಮಾತಾಡೋಗ ಅವ್ರು ಮಾತಾಡಿ. ಇವಾಗ ನಾನು ಒಂದು ಕೆಲವು ಪ್ರಶ್ನೆ ಕೇಳಿದ್ದೆ, ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿಲ್ಲ. ಓಕೆ, $46 ಆಗ್ಬಿಟ್ಟದೆ ಲೀಟರ್ ಪರ್ ಲೀಟರ್ ಹಾಲಿನ ಬೆಲೆ ಯಾರು ಜಾಸ್ತಿ ಆಗ್ಬಿಡ್ತು ಅಂತ ಕೇಳ್ತಾ ಇದ್ರು ರೀ. ಕರ್ನಾಟಕ ರಾಜ್ಯದಲ್ಲಿ 95 ಲಕ್ಷ ಲೀಟರ್ ಪರ್ ಡೇ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹೈನುಗಾರಿಕೆಯಲ್ಲಿ ಅದಕ್ಕೆ ದುಡ್ಡು ಜಾಸ್ತಿ ಮಾಡಿಬಿಡ್ತೀರಾ? ದಯವಿಟ್ಟು ಮಾತಾಡ್ಲಿ, ಟೈಮ್ ಇಲ್ಲ. ಮಾಹಿತಿ ಕೇಳಿಸ್ಕೊಳ್ಳಿ. $46 ಯಾಕಿದೆ ಅಂದ್ರೆ ಅತ್ಯಂತ ಕಡಿಮೆ ಬೆಲೆ ರೀ ಇದು. ಪಕ್ಕದ ರಾಜ್ಯದಲ್ಲಿ $58 ಇದೆ. ಅಮೂಲ್ ಬ್ರಾಂಡ್, ನಮ್ಮ ನಂದಿನಿ ನುಂಗಕ್ಕೆ ಬಂದಿತ್ತಲ್ಲ ಅಮೂಲ್ ಬ್ರಾಂಡ್, $58 ರೀ ಅದು ಪರ್ ಲೀಟರ್. ಸರ್, ಬಡವರು ಅಮೂಲ್ ಗೊತ್ತಾ ಇಲ್ಲ. ದಯವಿಟ್ಟು ಸರ್, ಟೈಮ್ ಇಲ್ಲ. ಅಮೂಲ್ಗೆ ಕಂಪೇರ್ ಮಾಡಕ್ ಹೋಗ್ತೀರಾ? ನೀವು $46 ಯಾಕಿದೆ ಅಂದ್ರೆ ಇಲ್ಲಿ ಹೆಚ್ಚಿಗೆ ಹೈನುಗಾರಿಕೆ ಇದೆ, ಅದೇನು ಬೆಲೆ ಕಡಿಮೆ. ಇನ್ನು ಹೈನುಗಾರಿಕೆಯಲ್ಲಿ ನಾವು ಕಡಿಮೆ ಆದ್ರೆ ಹಾಲು ಉತ್ಪಾದನೆ ಕಮ್ಮಿ ಆದ್ರೆ ಬೆಲೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಇದು ಬೆಲೆ ಹೆಚ್ಚಿಗೆ ಆಗೋದು ಸರ್ಕಾರ ಅನುಕೂಲಕ್ಕಲ್ಲ, ಇದು ರೈತರಿಗೋಸ್ಕರ. ರೈತರು ಯಾರಾದ್ರೂ ಇದನ್ನು ವಿರೋಧ ಮಾಡಿದ್ರೆ ರೈತರಿಗೆ 1,000 ಕೋಟಿ. ದಯವಿಟ್ಟು ಸರ್, ಟೈಮ್ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಮಾತಾಡೋಗ ಅವ್ರು ಸುಮ್ಮನಿದ್ರೆ ಸರ್. ರೈತ ವಿರೋಧಿಗಳು ಮಾತ್ರ ಇದನ್ನ ವಿರೋಧ ಮಾಡ್ಬೇಕಾಗ್ತದೆ ನೋಡ್ರಿ. ಸರ್ಕಾರಗಳು ತಪ್ಪು ಮಾಹಿತಿ ಕೊಟ್ಟರೆ ಕೇಳ್ಕೊಳ್ಳೋಕೆ ಕುತ್ಕೊಳ್ಳೋಕ್ಕಾಗಲ್ಲ ಸರ್. ಬ್ರದರ್, ಒಂದ್ ನಿಮಿಷ ಇರಿ ಬ್ರದರ್. ನೋಡಿ, ಸರ್ಕಾರಗಳು ಬರ್ತವೆ ಹೋಗ್ತವೆ, ರಾಜ್ಯದ ಹಿತ ಮುಖ್ಯ. ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥ ತಾರತಮ್ಯ, ಅನ್ಯಾಯದ ಬಗ್ಗೆ ನಿಮ್ಗೆ ರಾಜ್ಯದ ಹಿತ ಬೇಕಂತಿದ್ರೆ ನೋಡ್ರಿ, ನೀವು ಧ್ವನಿ ಎತ್ತಬೇಕು. ಯಡಿಯೂರಪ್ಪನವರು ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಬೇಕು ಅಂತ 2021 ಹೊರಟಾಗ ನಾವು ಎಲ್ಲ ರೀ ಕಡಿಮೆ ಮಾಡ್ಬಿಟ್ಟು ಏನ್ ಮಾಡ್ತಿರ್ರಿ, ಅಲ್ಲಿ 20 ಲಕ್ಷ ಪ್ಯಾಕೇಜ್ ಅಂತ ಘೋಷಣೆ ಮಾಡಿದಾರ ನಿರ್ಮಲಾ ಸೀತಾರಾಮನ್ ಅವರು, ತಗೊಂಬನ್ನಿ. ಇಲ್ಲಿ ಯಾಕೆ ಕಡಿಮೆ ಮಾಡಕ್ ಹೋಗ್ತೀರಾ? ರಾಜ್ಯದ ಆದಾಯ ಇಲ್ಲ, ಕಷ್ಟದಲ್ಲಿದ್ದೀರಾ. ನಿಮ್ಗೆ ಮೆಡಿಸಿನ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಗೆ ಒಂದು ವೆಂಟಿಲೇಟರ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಗೆ ಹಾಸ್ಪಿಟಲ್ ಕಟ್ಟಕ್ ಆಗ್ತಾ ಇಲ್ಲ, ನಿಮ್ಗೆ ಕಷ್ಟದಲ್ಲಿ, ರಾಜ್ಯ ಕಷ್ಟದಲ್ಲಿದೆ. ನೀವು ಇಲ್ಲಿ ಎಕ್ಸೈಸ್ ಡ್ಯೂಟಿ, ರಾಜ್ಯದ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಬೇಡಿ. ನಮ್ಮ ಪಾಲು, ನಮ್ಮ ಹಕ್ಕು ತಗೊಂಡ್ಬನ್ನಿ. ನಿಮ್ ಜೊತೆ ನಾವು ಇದ್ದೀವಿ ಅಂತ ನಾವು ಹೇಳ್ದಂತವ್ರು. ಯಾಕಂದ್ರೆ ಸರ್ಕಾರ ಯಾವುದೇ ಇದ್ರು ಕೂಡ ಆ ಹೊಣೆಗಾರಿಕೆ ನಮ್ದೆಲ್ಲ ಇದೆ. ಎಲ್ಲರೂ ಸೇರಿ ರಾಜ್ಯದ ಹಿತವನ್ನ ಕಾಪಾಡೋ ಹೊಣೆಗಾರಿಕೆ ಇದೆ. ಹೊಣೆಗಾರಿಕೆಯಿಂದ ಪಲಾಯನ
ಬಿಜೆಪಿ ಜೆಡಿಎಸ್ ಮಾತ್ರ ನಾಟಕ ಮಾಡ್ಲಿಕ್ಕೆ ಸಾಧ್ಯ. ಬೇಡ, ಈ ಧೈರ್ಯ ಅನ್ನೋದು ಗೊತ್ತಾಗುತ್ತೆ. ಜೆಡಿಎಸ್ ನವರಿಗೆ. Yes, yes, sir. ಪೇಪರ್ ತಗೊಳ್ಳಿ, ರಾಜ್ಯ ಸರ್ಕಾರದ ಆರ್ಥಿಕ ನೀತಿಗಳನ್ನ, ಆರ್ಥಿಕವಾಗಿ ಏನಿದೆ, ಎಕನಾಮಿಕಲ್ ಸ್ಟೇಟಸ್ ಏನಿದೆ, Okay. ರಿಯಲ್ ಸ್ಟೇಟ್ ಆಫ್ ಎಕನಾಮಿ ನೀವು ಮಾಹಿತಿ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಹೋಗಿ ರಾಜ್ಯದ ಹಿತವನ್ನ ಕಾಪಾಡಿ. ನಿಮ್ಗೆ ನಿಜವಾಗ್ಲೂ ಬದ್ಧತೆ ಮತ್ತೆ ನೈತಿಕತೆ ಇದ್ರೆ. ಕುಮಾರಸ್ವಾಮಿ ಒಬ್ಬ ಡೋಂಗಿ ಕಾಂಗ್ರೆಸ್ ಅವರಿಗೆ ಸುಳ್ಳು ಹೇಳಕ್ ಒಳ್ಳೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದು ಯಾವ ರಾಜ್ಯದ ವಿರೋಧಿಗಳಷ್ಟೇ ನೀವು. Okay, ರವೀಶ್ ದಾಸ್ ಅವರೇ, ನರೇಂದ್ರ ಮೋದಿ ಮುಂದೆ ಸಲಾಂ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ ರೀ. Okay, yes, sir. ಅಯ್ಯೋ, ನೀವು ಎಷ್ಟು ಸಲಾಂ ಮಾಡಿ ರವೀಶ್ ದಾಸ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ ಚುಟುಕಾಗಿ? Yes, sir. Yes, sir. ಕೊನೆಯದಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನರಿಗೆ ಪ್ರತಿನಿತ್ಯ ಕೂಪಕ್ಕೆ ತಳ್ತಾ ಇದೆ, ಪ್ರತಿನಿತ್ಯ ವಿಷಪ್ರಾಶನ ಉಣಿಸ್ತಾ ಇದೆ. ಬೆಲೆ ಏರಿಕೆ ಅನ್ನೋದು ಸಾಮಾನ್ಯ ಜನರನ್ನ ಬದುಕು ಬವಣೆನ ತುಂಬಾ ದುಸ್ಥಿತಿಗೆ ತಳ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಇದನ್ನು ಅರ್ಥ ಮಾಡಿಕೊಂಡು ಬೆಲೆ ಏರಿಕೆ ಕಡಿಮೆ ಮಾಡಿ ಸಾಮಾನ್ಯ ಜನರ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದರಲ್ಲಿ ರಾಜಕೀಯ ಮಾಡಬಾರ್ದು, ದುರುದ್ದೇಶಪೂರಿತ ರಾಜಕೀಯ ಮಾಡದೆ ರಾಷ್ಟ್ರದ ಜನನ ಇನ್ನೂ ಬಡತನಕ್ಕೆ ತಳ್ಳದೆ ಈ ಬೆಲೆ ಏರಿಕೆ ಕಡಿಮೆ ಮಾಡಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾನು ಎರಡೂ ಪಕ್ಷಗಳಿಗೆ ಆಗ್ರಹ ಮಾಡ್ತೀನಿ ಸರ್. ಎಸ್, ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು, ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು, ಜೆಡಿಎಸ್ ವಕ್ತಾರರಾಗಿರುವಂತಹ ಸೈಯದ್ ಹಸೀನ್ ಅವರು, ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡರು, ಆಪ್ ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಬಿಜೆಪಿ ಅವರಿಂದ ಹೋರಾಟ, ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ನವರಿಂದ ಹೋರಾಟ, ಒಟ್ಟಿನಲ್ಲಿ ಹೋರಾಟಗಳು ಕಂಟಿನ್ಯೂ ಆಗಿದೆ. ಇತ್ತ ಕಾಂಗ್ರೆಸ್ನವರು ನೋಡಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಇತ್ತ ಬಿಜೆಪಿ ಅವರು ನೋಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳಿಂದ ರೋಸಿ ಹೋಗಿರೋದು ರಾಜ್ಯದ ಜನಸಾಮಾನ್ಯ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು.